ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಟ್ರೇಡ್ ವಿತ್ ಸ್ಮಾರ್ಟ್ ಮನಿ ಯೂಟ್ಯೂಬ್ ಚಾನಲ್. ಇವತ್ತಿನ ಸೆಷನ್ಲಿ ನಾವು ಎಲಿಟ್ ವೇವ್ 3 ಥರ್ಡ್ ವೇವ್ನ ಹೇಗೆ ಐಡೆಂಟಿಫೈ ಮಾಡೋದಂತ ಡಿಟೇಲ್ಡಾಗಿ ತಿಳ್ಕೊಳ್ಳೋಣ. ಫಸ್ಟ್ಲಿ ಥರ್ಡ್ ವೇವ್ನ ಯಾಕೆ ಕಲಿಬೇಕು ಅನ್ನೋದ್ರ ಬಗ್ಗೆ ನಾನು ಜಸ್ಟ್ ನಿಮಗೆ ಒಂದು 2 ಎಕ್ಸಾಂಪಲ್ಸ್ನ ತೋರಿಸ್ತೀನಿ. ಸುಮಾರು ಟ್ರೇಡ್ಸ್ನ ನಾನು ವೇವ್ 3 ಬೇಸಿಸ್ ಮೇಲೆ ತೊಗೊಂಡಿದ್ದೀನಿ. ಬಟ್ ಜಸ್ಟ್ ನಿಮಗೆ ಥರ್ಡ್ ವೇವ್ ಯಾಕೆ ಪವರ್ಫುಲ್ ಅನ್ನೋದ್ರ ಬಗ್ಗೆ ಜಸ್ಟ್ 2 ಎಕ್ಸಾಂಪಲ್ಸ್ ತೋರಿಸ್ತೀನಿ ನೋಡಿ. ಈಗ ಈ ಜೈಕಾರ್ಪ್ ಅನ್ನೋ ಸ್ಟಾಕು ಎಕ್ಸಾಕ್ಟ್ಲಿ ನನಗೆ ವೇವ್ 3ನಲ್ಲಿ ಕನ್ಫರ್ಮೇಷನ್ ಕೊಟ್ಟಿದ್ದು ಈ ಲೊಕೇಶನ್ಲಿ 118.50 ಇಂದ ನಾವು 5 to 6 ಡೇಸ್ ಡ್ಯೂರೇಷನ್ ನೋಡಿದ್ರೆ ಜಸ್ಟ್ 5 to 6 ಡೇಸಲ್ಲಿ ರ್ಯಾಲಿ ಬಂದು 50.79%, 50% ರ್ಯಾಲಿ ಇನ್ ಜಸ್ಟ್ 5 ಡೇಸ್ ಆಫ್ ಟೈಮ್. ಅದೇ ರೀತಿ ಇನ್ನು ಸುಮಾರು ಸ್ಟಾಕ್ಸು ವೇವ್ 3ನಲ್ಲಿ ಟಾಟಾ ಇನ್ವೆಸ್ಟ್ ಅನ್ನೋ ಸ್ಟಾಕು ರೀಸೆಂಟ್ಲಿ ನನಗೆ ಟಾಟಾ ಇನ್ವೆಸ್ಟ್ ಸಹ ವೇವ್ 3 ಎಕ್ಸಾಕ್ಟ್ಲಿ ನನಗೆ ವೇವ್ 3 ಕನ್ಫರ್ಮೇಷನ್ ಬಂದಿದ್ದು ಈ ಲೊಕೇಶನ್ಲಿ ಈ ಬಾಟಮಲ್ಲಿ. ಆ್ಯಂಡ್ ಅಲ್ಲಿಂದ ನಾವು ಜಸ್ಟ್ ಒಂದು 7 ಡೇಸ್ ಡ್ಯೂರೇಷನಲ್ಲಿ ನೋಡಿದಾಗ 64% ರ್ಯಾಲಿ. ಅದೇ ಇನ್ನೂ ಸುಮಾರು ಸ್ಟಾಕ್ಸ್ ಇದೆ ವೇವ್ 3ನಲ್ಲಿ. ವಿಮ್ತಾ ಲ್ಯಾಬ್ಸ್ ಅನ್ನೋ ಸ್ಟಾಕು ಚೆಕ್ ಮಾಡಿ. ವಿಮ್ತಾ ಲ್ಯಾಬ್ಸ್ ಅನ್ನೋ ಸ್ಟಾಕು ಎಕ್ಸಾಕ್ಟ್ಲಿ ಇದು ವೇವ್ 3 ಝೋನ್ ನಾನು ಆಲ್ರೆಡಿ ಮಾರ್ಕ್ ಮಾಡಿಟ್ಟಿದ್ದೀನಿ. ಸೊ 3 ದಿನದಲ್ಲಿ ನಮಗೆ 45% ರ್ಯಾಲಿ ಸಿಕ್ಕಿದೆ. ಈಗ ನಾವು ಈ ಎಲಿಟ್ ವೇವ್ಸ್ನ ಹೇಗೆ ಅರ್ಥ ಮಾಡ್ಕೊಳ್ಳೋದು ಅನ್ನೋದ್ರ ಬಗ್ಗೆ ಡಿಟೇಲ್ಡಾಗಿ ತಿಳ್ಕೊಳ್ಳೋಣ. ನೋಡಿ, ಫಸ್ಟ್ ಬಂದು ನಮಗೆ ಇದು 1 ಅಂತ ತಿಳ್ಕೊಳ್ಳಿ, ಇದು ಬಂದು 2 ಆ್ಯಂಡ್ 3, 4, 5. ಸೊ ಈ ಥರ ಡ್ರಾ ಮಾಡೋದು ತುಂಬ ಈಸಿ. ಆದರೆ ಚಾರ್ಟಲ್ಲಿ ಈ ಒಂದು ಪ್ಯಾಟರ್ನ ಐಡೆಂಟಿಫೈ ಮಾಡೋದಿದೆಯಲ್ವಾ, ಅದು ಸ್ವಲ್ಪ ಟ್ರಿಕ್ಕಿ ಇರುತ್ತೆ. ಸೊ ಅದಕ್ಕೆ ನಾನೇನು ಮಾಡ್ತೀನಿ, ಈ ಎಂಟೈರ್ ಪ್ಯಾಟರ್ನ್ ಏನಿದೆ ಇದನ್ನ ಮಾರ್ಕೆಟ್ ಬಿಹೇವಿಯರ್ ಜೊತೆಗೆ ಡಿಕೋಡ್ ಮಾಡ್ತೀನಿ. ಈಗ ನೋಡಿ, ನಮಗೆ ವೇವ್ 1 ಹೇಗೆ ಕ್ರಿಯೇಟ್ ಆಗುತ್ತೆ ಅಂದರೆ ವೇವ್ 1ನ ಬಂದು ನಾವು ಸ್ಮಾರ್ಟ್ ಮನಿ ಎಂಟ್ರಿ ಝೋನ್ ಅಂತ ಕರಿತೀವಿ. ಆ್ಯಂಡ್ ವೇವ್ 2 ಬಂದು ಇಂಪಲ್ಸಿವ್ ಕರೆಕ್ಷನ್, ಅಂದರೆ ಇಮ್ಮಿಡಿಯೇಟಾಗಿ ಕರೆಕ್ಷನ್ ಆಗುತ್ತೆ. ಜಾಸ್ತಿ ದಿನ ಅಂದರೆ 1 ತಿಂಗಳು 2 ತಿಂಗಳ ಹತ್ರ ಕರೆಕ್ಷನ್ ಆಗಲ್ಲ. ಜಸ್ಟ್ 3 ಡೇಸ್ 5 ಡೇಸ್ 10 ಡೇಸ್ ಅಷ್ಟೇ ನಮಗೆ ಕರೆಕ್ಷನ್ ಸಿಗುತ್ತೆ, ಇಂಪಲ್ಸಿವ್ ಕರೆಕ್ಷನ್ ಆಗಿ. ಆ್ಯಂಡ್ ವೇವ್ 3 ಬಂದು ತುಂಬ ಇಂಪಲ್ಸಿವ್ ಅಪ್ ಮೂವ್, ಅಂದರೆ ತುಂಬ ಸ್ಪೀಡ್ ಆಗಿರುತ್ತೆ ವೇವ್ 3 ಮೂವ್ ಬಂದು. ಮತ್ತು ವೇವ್ 4 ಬಂದು ಕರೆಕ್ಟಿವ್ ಸೈಡ್ ವೇಸ್ ಕರೆಕ್ಷನ್ ಮೂವ್ ಅಂತ ಕರಿತೀವಿ. ಇದು ತುಂಬ ಕನ್ಸಾಲಿಡೇಷನಲ್ಲಿ ಕರೆಕ್ಷನ್ ಆಗುತ್ತೆ. ಇಲ್ಲಿ 1 ತಿಂಗಳು 2 ತಿಂಗಳ ಹತ್ರ ಕರೆಕ್ಷನ್ ಆಗ್ತಾ ಹೋಗುತ್ತೆ. ಆ್ಯಂಡ್ ವೇವ್ 5 ಬಂದು ಸ್ಮಾಲ್ ಅಪ್ ಟ್ರೆಂಡ್ ಸಿಗುತ್ತೆ. ಈ ಒಂದು ಪ್ಯಾಟರ್ನ ನೀವು ನೀಟಾಗಿ ಅಬ್ಸರ್ವ್ ಮಾಡಿ. ಬೇಸಿಕಲಿ ನಮಗೆ ಮಾರ್ಕೆಟಲ್ಲಿ ಏನಾಗುತ್ತೆ ಅಂತಂದರೆ ವೇವ್ 1 ಇದೆಯಲ್ವಾ, ವೇವ್ 1 ಬಂದು ತುಂಬ ಟ್ರಿಕ್ಕಿ ಅಂತ ಕರಿತೀವಿ. ಸೊ ಇಲ್ಲಿ ನಮಗೆ ಇನ್ಸ್ಟಿಟ್ಯೂಷನಲ್ ಎಂಟ್ರಿ ಝೋನ್ ಅಂತಲೂ ಕರಿತೀವಿ. ಸೊ ಇನ್ಸ್ಟಿಟ್ಯೂಷನ್ಸ್ ಏನು ಮಾಡ್ತಾರೆ, ಯಾವುದಾದ್ರು ಒಂದು ಸ್ಟಾಕಲ್ಲಿ ಒಂದು 500 crore ಲಿಕ್ವಿಡಿಟಿನ ಕಲೆಕ್ಟ್ ಮಾಡ್ಕೋಬೇಕು. ಆ 500 crore ಲಿಕ್ವಿಡಿಟಿನ ಕಲೆಕ್ಟ್ ಮಾಡ್ಕೊಳ್ಳೋಕ್ಕೆ ಅವ್ರೇನು ಮಾಡ್ತಾರೆ, ಒಂದೇ ದಿನ ಎತ್ಕೊಂಡೋಗಿ 500 crore ಬೈ ಆರ್ಡರ್ ಪ್ಲೇಸ್ ಮಾಡೋಕ್ಕಾಗಲ್ಲ, ಯಾಕಂದರೆ ಸೆಲ್ಲರ್ಸ್ ಇರಲ್ಲ ಅಷ್ಟು ಹ್ಯೂಜ್ ಮನಿಗೆ. ಸೊ ಅವರು 1 ತಿಂಗಳು 2 ತಿಂಗಳು ಆ ಸ್ಟಾಕ್ನ ಅಕ್ಯುಮುಲೇಟ್ ಮಾಡ್ತಾ ಅಂದರೆ ಆ ಸ್ಟಾಕ್ನ ರೇಂಜ್ ಬೌಂಡಲ್ಲಿ ಕ್ರಿಯೇಟ್ ಮಾಡಿಕೊಂಡು ಒಂದು 500 crore ವರ್ತ್ ಆಫ್ ಶೇರ್ಸ್ನ ಕಲೆಕ್ಟ್ ಮಾಡ್ಕೊತಾರೆ. ನೆಕ್ಸ್ಟ್ ಇಮಿಡಿಯೇಟಾಗಿ ಒನ್ಸ್ ಅವ್ರಿಗೇನು ಟಾರ್ಗೆಟ್ ಅನ್ನೋದಿದೆ ಅದು ಅಚೀವ್ ಆಗಿದ ತಕ್ಷಣ ಇಮಿಡಿಯೇಟಾಗಿ ಅವ್ರು ಏನು ಮಾಡ್ತಾರೆ, ಒಂದು ಸ್ಮಾಲ್ ಕರೆಕ್ಷನ್ ಕ್ರಿಯೇಟ್ ಮಾಡ್ತಾರೆ. ಸ್ಮಾಲ್ ಕರೆಕ್ಷನ್ ಕ್ರಿಯೇಟ್ ಮಾಡಿ ಮತ್ತೆ ವೇವ್ 3 ಅನ್ನೋದು ಶುರುವಾಗುತ್ತೆ. ಸೊ ಯಾಕೆ ವೇವ್ 3 ಬರಬೇಕಂತಂದರೆ, ಯಾರು ಇನ್ಸ್ಟಿಟ್ಯೂಷನ್ಸ್ ಇಲ್ಲಿ ಎಂಟರ್ ಆಗಿರ್ತಾರಲ್ವಾ, ಏನು ಈ ಒಂದು ವೇವ್ 1 ಇದೆ, ಸೊ ವೇವ್ 1ಅಲ್ಲಿ ಎಂಟ್ರಿ ಆಗಿರೋರು ಮತ್ತು ಅಕ್ಯುಮುಲೇಷನ್ ಎಂಟ್ರಿ ಆಗಿರೋ ಎಲ್ಲ ಇನ್ಸ್ಟಿಟ್ಯೂಷನ್ಸ್ ಎಕ್ಸಿಟ್ ಆಗಬೇಕು ಅಂತಂದರೆ ಆ ಸ್ಟಾಕು ಪೀಕ್ಗೆ ಹೋಗಬೇಕು. ಓಕೆನಾ. ಸೊ ಪಬ್ಲಿಕ್ ಬಂದು ಹೈಯರ್ ಪ್ರೈಸಲ್ಲಿ ಆ ಸ್ಟಾಕ್ನ ಬೈ ಮಾಡಿದಾಗ ಏನಾಗುತ್ತೆ, ಇವ್ರಿಗೆ ಎಕ್ಸಿಟ್ ಅನ್ನೋ ಸಿಗುತ್ತೆ. ಸೊ ಅವಾಗ ಏನಾಗುತ್ತೆ, ವೇವ್ 3 ಬಂದು ತುಂಬ ಇಂಪಲ್ಸಿವ್ ವೇವ್ನ ಕ್ರಿಯೇಟ್ ಮಾಡ್ತಾರೆ. ಸೊ ದಟ್ ನಾವೆಲ್ಲರೂ ಏನು ಥಿಂಕ್ ಮಾಡ್ತಾರೆ, ಆ ಸ್ಟಾಕಿನ್ನ ಮಲ್ಟಿ ಬ್ಯಾಗ್ ಇರುತ್ತೆ, ವೆರಿ ಬಿಗ್ ರ್ಯಾಲಿ ಕೊಡುತ್ತೆ ಅನ್ನೋದು ಆ ಒಂದು ಮೈಂಡ್ ಸೆಟ್ನ ಕ್ರಿಯೇಟ್ ಮಾಡ್ತಾರೆ. ನಮ್ಗೇನು ಬೇಕಂತಂದರೆ ಈ ವೇವ್ 3 ಇದೆಯಲ್ವಾ, ಸೊ ಈ ವೇವ್ 3 ಐದರ್ ಇನ್ಸ್ಟಿಟ್ಯೂಷನ್ಸ್ಗಾಗಿರ್ಬೋದು ಅಥವಾ ರಿಟೇಲರ್ ಪಾಯಿಂಟ್ ಆಫ್ ವ್ಯೂ ಆಗಿರ್ಬೋದು ಅಥವಾ ಯಾರೇ ಮಾರ್ಕೆಟ್ ಅನಾಲಿಸಿಸ್ ಮಾಡೋರಿಗೆ ವೇವ್ 3 ಬಂದು ತುಂಬ ಇಂಪಾರ್ಟೆಂಟ್ ಝೋನ್ ಆಗಿರುತ್ತೆ. ಯಾಕಂತಂದರೆ ಹ್ಯೂಜ್ ಇಂಪಲ್ಸಿವ್ ಅಥವಾ ಹ್ಯೂಜ್ ಅಪ್ ಟ್ರೆಂಡ್ ಬಂದು ನಮಗೆ ರ್ಯಾಲಿ ಆಗೋದು ಈ ವೇವ್ 3ನಲ್ಲಿ. 5 ಬಂದು ನಮಗೆ, ಅಥವಾ ವೇವ್ 4 ಅಥವಾ ವೇವ್ 5 ಏನಿದೆ, ವೇವ್ 4 ಮತ್ತು 2 ಬಂದು ಕರೆಕ್ಟಿವ್ ವೇವ್ಸ್ ಅಂತ ಕರಿತೀವಿ. 1, 3 ಮತ್ತು 5 ಬಂದು ಟ್ರೆಂಡಿ ವೇವ್ಸ್ ಅಂತ ಕರಿತೀವಿ, ಅಂದರೆ ಡೈರೆಕ್ಷನಲ್ ವೇವ್ಸ್ ಅಂತ ಕರಿತೀವಿ. ಸೊ ಇಲ್ಲಿ ನಮಗೆ ಆ ಥರ್ಡ್ ವೇವೇ ಯಾಕೆ ಇಂಪಾರ್ಟೆಂಟ್ ಅಂದರೆ ಇನ್ಸ್ಟಿಟ್ಯೂಷನಲ್ ಮನಿ ಆ್ಯಂಡ್ ಪಬ್ಲಿಕ್ ಎಂಟ್ರಿ. ಅಂದರೆ ನಮಗೆ ಏನು ಈ ಬಾಟಮ್ ಇದೆ, ಇಲ್ಲಿ ಇನ್ಸ್ಟಿಟ್ಯೂಷನಲ್ ಎಂಟ್ರಿ ಆಗಿದ್ದಾರೆ ಅಂತ ತಿಳ್ಕೊಳ್ಳೋಣ. ಲೆಟ್ಸ್ ಇನ್ಸ್ಟಿಟ್ಯೂಷನ್ಸ್ ಎಂಟ್ರಿ ಆಗಿದ್ದಾರೆ ಆ್ಯಂಡ್ ಇಲ್ಲಿ ಬಂದು ಪಬ್ಲಿಕ್ ಎಂಟ್ರಿ ಆಗಿದ್ದಾರೆ. ಓಕೆನಾ. ಸೊ ಇಲ್ಲಿ ಇನ್ಸ್ಟಿಟ್ಯೂಷನ್ಸ್ ಎಂಟ್ರಿ ಆ್ಯಂಡ್ ಪಬ್ಲಿಕ್ ಎಂಟ್ರಿ. ಸೊ ಪಬ್ಲಿಕ್ನ ಅಟ್ರಾಕ್ಟ್ ಮಾಡೋಕ್ಕೆ ಆ್ಯಂಡ್ ಇನ್ಸ್ಟಿಟ್ಯೂಷನ್ಸ್ಗೆ ಎಕ್ಸಿಟ್ ಬೇಕು ಅಂತಂದರೆ ವೇವ್ 3 ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಅದಕ್ಕೆ ನಮ್ಗೆ ಏನಾಗುತ್ತೆ ಅಂದರೆ ವೇವ್ 3ನ ನಾವು ಟಾರ್ಗೆಟ್ ಮಾಡಬೇಕು. ಓನ್ಲಿ ವೇವ್ 3ನಲ್ಲಿ ಮಾತ್ರ ಟ್ರೇಡ್ ಮಾಡಬೇಕು. ವೇವ್ 3ನಲ್ಲಿ ನಾವು ಎಂಟ್ರಿ ತಗೊಂಡ್ರೆ ನಮಗೆ ಚಾನ್ಸಸ್ ಆಫ್ ಅಕ್ಯುರಸಿ ಮತ್ತು ಇಂಪಲ್ಸಿವ್ ಅಪ್ ಟ್ರೆಂಡು ತುಂಬ ಜಾಸ್ತಿ ಇರುತ್ತೆ. ಈಗ ಕ್ವಶನ್ ಏನಂತಂದರೆ, ಈ ಥರ ಒಂದು ಪ್ಯಾಟರ್ನ ಐಡೆಂಟಿಫೈ ಮಾಡೋದು ಹೇಗೆ, ಫಸ್ಟ್ ಕ್ವಶನು. ಆ್ಯಂಡ್ ಸೆಕೆಂಡ್ ಕ್ವಶನ್ ಬಂದು, ಐಡೆಂಟಿಫೈ ಮಾಡೋಕ್ಕೆ ಏನಾದರೂ ಸ್ಕ್ಯಾನರ್ ಇದೆಯಾ. ಥೌಸಂಡ್ಸ್ ಆಫ್ ಸ್ಟಾಕ್ಸ್ ಇರುತ್ತೆ, ಸುಮಾರು ಜನ ಈಕ್ವಿಟಿನ ಇಗ್ನೋರ್ ಮಾಡೋಕ್ಕಿದೆ ರೀಸನ್ನು. ಸೊ ಅಷ್ಟು ಸ್ಟಾಕ್ಸಲ್ಲಿ ಈ ಥರ ಒಂದು ಪ್ಯಾಟರ್ನ ಹೇಗೆ ಐಡೆಂಟಿಫೈ ಮಾಡೋದು. ಸೊ ಇದ್ರೆ ನಾನು ಸ್ಕ್ಯಾನರ್ನೂ ಸಹ ಬಿಲ್ಡ್ ಮಾಡಿದ್ದೀನಿ. ಆ್ಯಂಡ್ ಈ ಥರ ಒಂದು ಪ್ಯಾಟರ್ನ
ನಾವು ಇಂಡಿಕೇಟರ್ ಜೊತೆಗೆ ಕಂಬೈನ್ ಮಾಡಿ ಹೇಗೆ ಐಡೆಂಟಿಫೈ ಮಾಡೋದು ಅನ್ನೋದನ್ನು ಸಹ ನಾನು ತುಂಬ ಡೀಪಾಗಿ ಡಿಟೇಲ್ಡಾಗಿ ಬಿಲ್ಡ್ ಮಾಡಿ ಇಟ್ಟಿದ್ದೀನಿ. ಸೊ ನಿಮಗೆ ನೋಡಿದ ತಕ್ಷಣ ಅರ್ಥ ಆಗಿಬಿಡುತ್ತೆ, ಜಸ್ಟ್ ಪ್ಯಾಟರ್ನ್ ನೋಡಿದ ತಕ್ಷಣ ನಿಮ್ಗೆ ಅರ್ಥ ಆಗಿಬಿಡುತ್ತೆ, ವಾವ್ ಇದು ಕನ್ಫರ್ಮ್ಡ್ ಬ್ರೇಕ್ಔಟ್ ಅಂತ ಹೇಳ್ಬಿಟ್ಟು. ಈಗ ಜಸ್ಟ್ ನಾನು ನಿಮಗೆ ಕೆಲವು ಸ್ಟಾಕ್ಸ್ ಮುಖಾಂತರ ತೋರಿಸ್ಕೊಡ್ತೀನಿ ಸೊ ದಟ್ ನಿಮ್ಗೆ ಇನ್ನೂ ನೀಟಾಗಿ ಅರ್ಥ ಆಗುತ್ತೆ. ಲೆಟ್ಸ್ ಸೇ ಫಸ್ಟ್ ನಾನೇನು ಮಾಡ್ತೀನಿ, ವಿಮ್ತಾ ಲ್ಯಾಬ್ಸ್ ಅನ್ನೋ ಸ್ಟಾಕ್ನ ತಗೊತೀನಿ. ನಾನು ಹೇಳಿದೆ ಫಸ್ಟ್ ವೇವ್ ಬಂದು ಯಾವತ್ತು ನಮಗೆ ಇಂಪಲ್ಸಿವ್ ಇರಲ್ಲ. ಫಸ್ಟ್ ವೇವ್ ಬಂದು ಏನಾಗಿರುತ್ತೆ, ನಮಗೆ ಒಂದು ಸ್ಲೋ ಆಗಿ ಅಕ್ಯುಮುಲೇಟ್ ಆಗ್ತಾ ಆಗ್ತಾ ಪ್ರೈಸ್ ಅನ್ನೋದು ಮೇಲೆಗೆ ಬಂದಿರುತ್ತೆ. ಸೊ ಅದು ಹೇಗೆ ಅಂತ ನಾನು ಜಸ್ಟ್ ನಿಮ್ಗೆ ತೋರಿಸ್ಕೊಡೋದಾದರೆ, ಈ ಒಂದು ಲೊಕೇಶನ್ ನೀವು ನೀಟಾಗಿ ಅಬ್ಸರ್ವ್ ಮಾಡಿ. ನನಗೆ ಬಂದು ಈ ಲೊಕೇಶನಿಂದ ಇದು ಬಂದು ವೇವ್ 1 ಅಂತ ಕರಿತೀನಿ ನಾನು, ಓಕೆನಾ. ಸೊ ಈ ಝೋನ್ ಇದೆ, ಇದು ವೇವ್ 1, ವೇವ್ 2, ಇದು ವೇವ್ 3 ಆ್ಯಂಡ್ ವೇವ್ 4 ಆ್ಯಂಡ್ ವೇವ್ 5. ಸೊ ನಾನು ನಿಮ್ಗೇನು ಹೇಳಿದೆ, ಯಾವತ್ತೇ ಆಗಲಿ ವೇವ್ 1 ಇದೆಯಲ್ವಾ, ವೇವ್ 1 ಬಂದು ನಮಗೆ ಇನ್ಸ್ಟಿಟ್ಯೂಷನಲ್ ಎಂಟ್ರಿ ಝೋನು ತುಂಬ ಟ್ರಿಕ್ಕಿ. ಇಲ್ಲಿ ಪ್ರೈಸ್ ಅನ್ನೋದು ವೆರಿ ಬಿಗ್ ಮೂವ್ಸ್ ಅನ್ನೋದು ಕ್ರಿಯೇಟ್ ಆಗಲ್ಲ, ತುಂಬ ಸ್ಮಾಲ್ ಮೂವ್ಸ್ ಜೊತೆಗೆ ಪ್ರೈಸ್ ಅನ್ನೋದು ಮೇಲೆ ಬರುತ್ತೆ. ಈಗ ಈ ಝೋನ ನಾನು ವೇವ್ 1 ಅಂತ ತಗೊತೀನಿ, ಮತ್ತು ಇದನ್ನು ಬಂದು ವೇವ್ 2 ಅಂತ ತಗೊತೀನಿ. ಏನು ಈ ಲೊಕೇಶನ್ ಇದೆ ಇದು ಬಂದು ಕರೆಕ್ಟಿವ್ ವೇವ್ಸ್ ಅಂತ ಕರಿತೀವಿ, ಇದನ್ನ ವೇವ್ 2 ಅಂತ ತಗೊತೀನಿ. ಆ್ಯಂಡ್ ಅದಾದಮೇಲೆ ನಮಗೆ ಇಲ್ಲಿ ಏನು ಬಿಗ್ ಮೂವ್ ಬಂದಿದೆಯಲ್ವಾ, ಇದು ಬಂದು ವೇವ್ 3. ಸೊ ನನ್ನ ಟಾರ್ಗೆಟ್ ಏನು, ಎಕ್ಸಾಕ್ಟ್ಲಿ ಈ ವೇವ್ 3 ಮಾತ್ರ ನನ್ನ ಟಾರ್ಗೆಟು. ನಾನು ನಿಮ್ಗೆ ಏನು ಹೇಳಿದೆ ಅದೇ ಲಾಜಿಕ್ನ ಇಲ್ಲಿ ಅಪ್ಲೈ ಮಾಡಿ ನೋಡಿ. ಫಸ್ಟ್ ವೇವ್ ಬಂದು ಅಕ್ಯುಮುಲೇಟ್ ಆಗ್ತಾ ಆಗ್ತಾ ನಿಧಾನಕ್ಕೆ ಪ್ರೈಸ್ ಮೇಲೆ ಬಂದಿದೆ. ಆ್ಯಂಡ್ ಥರ್ಡ್ ವೇವ್ ಬಂದು ತುಂಬ ಇಂಪಲ್ಸಿವ್ ಆಗೋಗಿದೆ. ಸೆಕೆಂಡ್ ವೇವ್ ಬಂದು ಹಾರ್ಡ್ಲಿ 3 ಡೇಸಲ್ಲಿ ನಮಗೆ ಸೆಕೆಂಡ್ ವೇವ್ ಅನ್ನೋದು ಕಂಪ್ಲೀಟ್ ಆಗೋಗಿದೆ. ಆ್ಯಂಡ್ ಫೋರ್ತ್ ವೇವ್ ಬಂದು ಸುಮಾರು ಆಲ್ಮೋಸ್ಟ್ ಮೋರ್ ದೆನ್ ಒಂದು ತಿಂಗಳ ಕಾಲ ನಮಗೆ ಪ್ರೈಸ್ ಅನ್ನೋದು ಅಕ್ಯುಮುಲೇಟ್ ಆಗ್ತಾ ಇದೆ. ಆ್ಯಂಡ್ ಫಿಫ್ತ್ ವೇವ್ ಸಹ ಇಂಪಲ್ಸಿವ್ ಆಗಿದೆ, ಬಟ್ ಇಟ್ಸ್ ಓಕೆ. ಏನೋ ಈ ವೇವ್ ಸಹ ನಮಗೆ ಪಬ್ಲಿಕ್ ಅಟ್ರ್ಯಾಕ್ಟ್ ಮಾಡೋಕ್ಕೆ ಈ ಬೇಸಿಕಲಿ ಎಂಟ್ರಿ ಆಗ್ತಾರೆ. ಸೊ ನಾವಿಲ್ಲಿ ಜಾಸ್ತಿ ಎಕ್ಸ್ಪೆಕ್ಟ್ ಮಾಡೋಕ್ಕೆ ಹೋಗಲ್ಲ. ವೇವ್ 5ನ ನಾವು ಬೇಸಿಕಲಿ ಇಗ್ನೋರ್ ಮಾಡ್ತೀವಿ. ಈ ವೇವ್ 3ನ ನೀವು ನೀಟಾಗಿ ಸ್ವಲ್ಪ ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡಿ. ಪ್ರತಿಯೊಂದು ಕ್ಯಾಂಡಲ್ನ ಮತ್ತು ರ್ಯಾಲಿನ ಅಬ್ಸರ್ವ್ ಮಾಡಿ. ನಾನೊಂದು ಇಂಡಿಕೇಟರ್ ಜೊತೆಗೆ ಇಂಟಿಗ್ರೇಟ್ ಮಾಡಿ ನಾನು ನಿಮ್ಗೆ ತೋರಿಸ್ಕೊಡ್ತೀನಿ. ಫಸ್ಟ್ ನಾನು ಏನು ಮಾಡ್ತೀನಿ ಅಂದರೆ ಬೋಲಿಂಜರ್ ಬ್ಯಾಂಡ್ ಇಂಡಿಕೇಟರ್ನ ಆ್ಯಡ್ ಮಾಡ್ತೀನಿ. ಈ ಬೋಲಿಂಜರ್ ಬ್ಯಾಂಡ್ ಇಂಡಿಕೇಟರ್ನ ಆ್ಯಡ್ ಮಾಡೋದ್ರಿಂದ ನಾನು ಈಸಿಯಾಗಿ ಇದು ವೇವ್ 3ನ ಅಥವಾ ವೇವ್ 1ನ ವೇವ್ 5 ಅಂತ ಅಥವಾ ವೇವ್ 4 ಅಂತ ಈಸಿಯಾಗಿ ಐಡೆಂಟಿಫೈ ಮಾಡಿಬಿಡ್ಬೋದು. ಅದು ಹೇಗೆ ಅಂತಂದರೆ, ಇಲ್ಲಿ ಈ ಲೊಕೇಶನ್ನ ನೀವು ಅಬ್ಸರ್ವ್ ಮಾಡಿ, ಎಕ್ಸಾಕ್ಟ್ಲಿ ಈ ಝೋನ್ನ ನೀವು ಅಬ್ಸರ್ವ್ ಮಾಡಿ. ಸೊ ಪ್ರೈಸ್ ಏನಾಗ್ತಿದೆ, ಬೋಲಿಂಜರ್ ಬ್ಯಾಂಡ್ನ ಕೆಳಗಡೆ ಟ್ರೇಡ್ ಆಗ್ತಿದೆ. ಅಟ್ಲೀಸ್ಟ್ ಒಂದು ಕ್ಯಾಂಡ್ಲು ಅಥವಾ 2 ಕ್ಯಾಂಡ್ಲು ಬೋಲಿಂಜರ್ ಬ್ಯಾಂಡ್ ಕೆಳಗಡೆ ಟ್ರೇಡ್ ಆಗಬೇಕು. ಈ ಸ್ಟ್ರಾಟಜಿನ ನಾನು ಬಿಲ್ಡ್ ಮಾಡೋದು ಯಾಕೆ, ಸ್ಕ್ಯಾನರ್ನ ಬಿಲ್ಡ್ ಮಾಡೋಕ್ಕೋಸ್ಕರ ನನಗೆ ಒಂದು ಇಂಡಿಕೇಟರ್ ಹೆಲ್ಪ್ ಬೇಕಾಗುತ್ತೆ. ಸೊ ಪ್ರೈಸ್ ಆ್ಯಕ್ಷನಲ್ಲಿ ಪ್ರೈಸ್ ಕ್ರಿಯೇಟಿಂಗ್ ಹೈಯರ್ ಹೈ, ಹೈಯರ್ ಲೋ ಮತ್ತು ಹೈ ಬ್ರೇಕ್ಔಟ್ ಅಂತ ನಾವು ಸ್ಕ್ಯಾನರ್ನ ಬಿಲ್ಡ್ ಮಾಡೋಕ್ಕಾಗಲ್ಲ. ಯಾವುದಾದ್ರೂ ಒಂದು ಟೆಕ್ನಿಕಲ್ ಇಂಡಿಕೇಟರ್ಸ್ನ ಹೆಲ್ಪ್ ತಗೊಂಡು ನಾವು ಈ ವೇವ್ 3 ಲಾಜಿಕ್ನ ಬಿಲ್ಡ್ ಮಾಡಬೇಕು. ಸೊ ಅದಕ್ಕೆ ನಾನೇನು ಮಾಡಿದ್ದೀನಿ, ಬೋಲಿಂಜರ್ ಬ್ಯಾಂಡ್ನ ಇಂಟಿಗ್ರೇಟ್ ಮಾಡಿ ಹೇಗೆ ಥರ್ಡ್ ವೇವ್ನ ಐಡೆಂಟಿಫೈ ಮಾಡೋದಂತ ಡಿಟೇಲ್ಡಾಗಿ ನಾನು ಸೆಮಿ ಆಟೋಮೇಷನ್ ಮಾಡಿಟ್ಟಿದ್ದೀನಿ. ಸೊ ಈಗ ನೀವು ನೋಡಿ, ಬೋಲಿಂಜರ್ ಬ್ಯಾಂಡ್ ಕೆಳಗಡೆ ಅಂದರೆ ಲೋವರ್ ಬೋಲಿಂಜರ್ ಬ್ಯಾಂಡ್ ಏನಿದೆ, ಸೊ ಈ ಬೋಲಿಂಜರ್ ಬ್ಯಾಂಡ್ ಬಂದು ಅಪ್ಪರ್ ಬ್ಯಾಂಡ್ ಮೇಲ್ಗಡೆ ಇರೋ ಲೈನು, ಬಾಟಮಲ್ಲಿರೋದು ಲೋವರ್ ಬೋಲಿಂಜರ್ ಬ್ಯಾಂಡ್, ಮಿಡಲಲ್ಲಿರೋದು ಬಂದು ನಾವು SMA 20 ಅಂತ ಇರುತ್ತೆ, ಅಂದರೆ 25 ಆವ್ರೇಜ್ ಲೈನ್ ಅದು. ಈಗ ನೀವು ನೋಡಿ, ಬಾಟಮ್ ಲೋವರ್ ಬೋಲಿಂಜರ್ ಬ್ಯಾಂಡ್ ಇದೆ, ಎಕ್ಸಾಕ್ಟ್ಲಿ ಈ ಲೊಕೇಶನ್ ಮಿನಿಮಮ್ ಒಂದು ಕ್ಯಾಂಡಲ್ಲು ಲೋವರ್ ಬೋಲಿಂಜರ್ ಬ್ಯಾಂಡ್ ಕೆಳಗಡೆ ಟ್ರೇಡ್ ಆಗ್ತಾ ಇರಬೇಕು, ಅದು ಫಸ್ಟ್ ಕಂಡೀಷನು. ಅದಾದಮೇಲೆ ಪ್ರೈಸ್ ಅನ್ನೋದು ಅಪ್ಪರ್ ಬೋಲಿಂಜರ್ ಬ್ಯಾಂಡ್ನ ಬ್ರೇಕ್ಔಟ್ ಕೊಡಬೇಕು, ಓಕೆನಾ. ಸೊ ಅಪ್ಪರ್ ಬೋಲಿಂಜರ್ ಬ್ಯಾಂಡ್ನ ಬ್ರೇಕ್ಔಟ್ ಕೊಟ್ಟಿದ್ದಾನೆ. ಅದಾದಮೇಲೆ ನೆಕ್ಸ್ಟ್ ರೂಲ್ ಬಂದು, ಅಪ್ಪರ್ ಬೋಲಿಂಜರ್ ಬ್ಯಾಂಡ್ನ ಬ್ರೇಕ್ಔಟ್ ಕೊಟ್ಟಮೇಲೆ ವಿತಿನ್ 6 ಡೇಸ್ ಒಳಗಡೆ ಅಥವಾ ಮ್ಯಾಕ್ಸಿಮಮ್ 7 ಡೇಸ್ ಒಳಗಡೆ ಕರೆಕ್ಷನ್ ಅನ್ನೋದು ಮುಗಿದೋಗಬೇಕು. ಇಲ್ಲಿ ನೋಡಿ 1 2 3 4 ಕ್ಯಾಂಡಲ್ಸ್, 4 ಕ್ಯಾಂಡಲ್ ನಮಗೆ ಚಿಕ್ಕ ಚಿಕ್ಕ ರೆಡ್ ಕ್ಯಾಂಡಲ್ಸು ಕರೆಕ್ಷನ್ ಬಂತು. ಸೊ ಟೋಟಲ್ ಎಷ್ಟಾಯಿತು, 4 ಕರೆಕ್ಟಿವ್ ಕ್ಯಾಂಡಲ್ಸ್ ಅಂದರೆ ಲೆಸ್ ದೆನ್ 7 ಅಂತಲೇ ಕನ್ಸಿಡರ್ ಮಾಡ್ತೀವಿ. ಅದಾದಮೇಲೆ ಫಸ್ಟು ವೇವ್ 1 ಹೈ ಏನಿದೆ ಆ ಹೈನ ಬ್ರೇಕ್ಔಟ್ ಆಗಬೇಕು, ಓಕೆನಾ. ಈ ವೇವ್ 1 ಹೈ ಏನಿದೆ ಆ ಹೈನ ಬ್ರೇಕ್ಔಟ್ ಆದಾಗ ನೀವು ವಾಲ್ಯೂಮ್ನೂ ಸಹ ಚೆಕ್ ಮಾಡ್ಕೋಬೇಕಾಗಿರುತ್ತೆ. ಫಸ್ಟ್ ವೇವ್ ವಾಲ್ಯೂಮ್ ಏನಿದೆ ಆ ವಾಲ್ಯೂಮ್ಗಿಂತ ಜಾಸ್ತಿ ವಾಲ್ಯೂಮ್ ಬಂದಿರಬೇಕು ಇಲ್ಲಿ ಬಾಟಮಲ್ಲಿ. ಸೊ ಫಸ್ಟ್ ವೇವ್ ವಾಲ್ಯೂಮ್ ಏನಿದೆ ಆ ವಾಲ್ಯೂಮ್ನ ಬೀಟ್ ಮಾಡಿ ಸೆಕೆಂಡ್ ಟೈಮ್ ಮೇಲೆ ಬಂದಾಗ ಹೈಯೆಸ್ಟ್ ವಾಲ್ಯೂಮ್ ಬಂದಿರಬೇಕು. ಸೊ ಈ ಥರ ಒಂದು ಬಿಹೇವಿಯರ್ ನಮಗೆ ಸಿಕ್ಕಿದೆ ಅಂತಂದರೆ ಆ ಸ್ಟಾಕು ವೇವ್ 3ಗೆ ರೆಡಿಯಾಗಿದೆ, ಬ್ಲಾಸ್ಟ್ ಆಗೋಕ್ಕೆ ರೆಡಿಯಾಗಿದೆ ಅಂತ ಅರ್ಥ. ಎಕ್ಸಾಕ್ಟ್ಲಿ ಅಲ್ಲಿಂದನೇ ನಮಗೆ ಚೆಕ್ ಮಾಡಿ ಪ್ರೈಸ್ ಅನ್ನೋದು ಜಸ್ಟ್ 2 ಡೇಸಲ್ಲಿ ನಮಗೆ 23% ರ್ಯಾಲಿ ಸಿಕ್ತು. 2 ಡೇಸಲ್ಲಿ 23% ಹ್ಯೂಜ್ ಅಪ್ ಮೂವ್ ಅಂತಲೇ ಹೇಳ್ಬೋದು. ಅದೇ ಈ 23% ನಾವು ಹೆವಿ ವೇಟ್ಸಲ್ಲಿ, ನಾನು ಈ ವೇವ್ 3 ಸ್ಟ್ರಾಟಜಿನ ಫಾಲೋ ಮಾಡೋದು ಸ್ಮಾಲ್ ಮೈಕ್ರೋ ಮತ್ತು ಮಿಡ್ ಕ್ಯಾಪ್ಸಲ್ಲಿ. ಅದೇ ಹೆವಿ ವೇಟ್ಸಲ್ಲಿ ಹೋದಾಗ ಲೈಕ್ ರಿಲಯನ್ಸ್ ಇಂಡಸ್ಟ್ರೀಸ್ ಅಥವಾ HDFC ಬ್ಯಾಂಕ್ ಈ ಥರ ಲಾರ್ಜ್ ಕ್ಯಾಪ್ಸಲ್ಲಿ ಹೋದಾಗ ಈ ಥರ 23% ರ್ಯಾಲಿ ಯಾವುದಾದ್ರು ಒಂದು ಸ್ಟಾಕಲ್ಲಿ ನೋಡಬೇಕಂದ್ರೆ ಮಿನಿಮಮ್ 3 to 6 ಮಂತ್ಸ್ ಬೇಕಾಗುತ್ತೆ ನಮ್ಗೆ ಇಷ್ಟೊಂದು ರ್ಯಾಲಿ ಬರಬೇಕಂತಂದರೆ. ಅದೇ ನಾವು ಸ್ಮಾಲ್ ಮೈಕ್ರೋ ಮತ್ತು ಮಿಡ್ ಕ್ಯಾಪ್ಸಲ್ಲಿ ಇವು ಇರೋದು ಈಕ್ವಿಟಿಗೋಸ್ಕರ. ಯಾಕಂದರೆ ಹೆವಿ ವೇಟ್ಸ್ ಏನಕ್ಕೆ ಕರಿತೀವಿ, ಡೆರಿವೇಟಿವ್ ಪಾರ್ಟಿಸಿಪೇಷನ್ ಅಂದರೆ F&O ನಲ್ಲಿ ತುಂಬ ಎಕ್ಸ್ಪೋಜರ್ ಇರುತ್ತೆ.
ಅದೇ ಸ್ಮಾಲ್ ಮೈಕ್ರೋ ಮತ್ತು ಮಿಡ್ಡಲ್ಲಿ ನೋಡಿದಾಗ ನಮಗೆ ಎಕ್ಸ್ಪೋಜರ್ ಬಂದು ಓನ್ಲಿ ಈಕ್ವಿಟಿನಲ್ಲಿ ಇರುತ್ತೆ. ಸೊ ಇಲ್ಲಿ ನಮಗೆ ಮೊಮೆಂಟಮ್ ಅನ್ನೋದು ತುಂಬ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಆ ಮೊಮೆಂಟಮ್ನ ನಾವು ವೇವ್ 3ನಲ್ಲಿ ಹೇಗೆ ಕ್ಯಾಪ್ಚರ್ ಮಾಡೋದು ಅನ್ನೋದ್ರ ಬಗ್ಗೆನೇ ಈ ಒಂದು ಸ್ಟ್ರಾಟಜಿ. ಸೊ ನಾನು ನಿಮಗೆ ಇನ್ನೂ ಒಂದು ಸ್ಟಾಕ್ನ ತೋರಿಸ್ಕೊಡ್ತೀನಿ. ಲೆಟ್ಸ್ ಸೇ ಜೈ ಕಾರ್ಪ್ ಅನ್ನೋ ಸ್ಟಾಕು. ಇನ್ನು ಸುಮಾರು ಎಕ್ಸಾಂಪಲ್ಸ್ ಡಿಸ್ಕಸ್ ಮಾಡೋಣ. ತುಂಬ ಕ್ವಿಕ್ಕಾಗಿ ಈ ಥರ ಯಾವ ಥರ ನಾವು ಐಡೆಂಟಿಫೈ ಮಾಡ್ಬೋದು ಅಂತ ಡೀಟೇಲಾಗಿ ಡಿಸ್ಕಸ್ ಮಾಡೋಣ. ಲೆಟ್ಸ್ ಸೇ ಫಸ್ಟ್ ನಾನು ವಾಲ್ಯೂಮ್ನ ಆ್ಯಡ್ ಮಾಡ್ತೀನಿ ಇಲ್ಲಿ. ಸೊ ಈ ಜೈ ಕಾರ್ಪ್ ಅನ್ನೋ ಸ್ಟಾಕು ನೀವು ಅಬ್ಸರ್ವ್ ಮಾಡಿ. ಫಸ್ಟ್ ನಾನು ಏನು ಹೇಳಿದೆ, ಬೊಲಿಂಜರ್ ಬ್ಯಾಂಡನ್ನು ಆ್ಯಡ್ ಮಾಡ್ತೀನಿ. ಸೊ ಫಸ್ಟ್ ಕಂಡೀಷನ್ನು ಮಿನಿಮಮ್ 1 ಡೇ ಲೋವರ್ ಬೊಲಿಂಜರ್ ಬ್ಯಾಂಡ್ ಕೆಳಗಡೆ ಟ್ರೇಡ್ ಆಗಿರಬೇಕು. ಅದಾದಮೇಲೆ ಪ್ರೈಸ್ ಬಂದು ಅಪ್ಪರ್ ಬ್ಯಾಂಡ್ನ ಬ್ರೇಕ್ಔಟ್ ಆಗಿರಬೇಕು. ಸೊ ಎಕ್ಸಾಕ್ಟ್ಲಿ ಈ ಲೊಕೇಶನ್ ಅಪ್ಪರ್ ಬ್ಯಾಂಡ್ನ ಬ್ರೇಕ್ಔಟ್ ಆಯಿತು. ಸೊ ಬ್ರೇಕ್ಔಟ್ ಆದಮೇಲೆ ನಮಗೆ ವಿತಿನ್ 6 ಡೇಸ್ ಒಳಗಡೆ ಕರೆಕ್ಷನ್ ಸಿಗಬೇಕು. ಕರೆಕ್ಟಿವ್ ಕ್ಯಾಂಡಲ್ 1 2 3 4 5 ಕ್ಯಾಂಡಲ್ಸು. ಸೊ 5 ಕ್ಯಾಂಡಲ್ ನಮಗೆ ಕರೆಕ್ಟಿವ್ ಕ್ಯಾಂಡಲ್ಸ್ ಅಂದರೆ ಚಿಕ್ಕ ಚಿಕ್ಕ ರೆಡ್ ಕ್ಯಾಂಡಲ್ ಜೊತೆಗೆ ವಾಲ್ಯೂಮ್ನು ಸಹ ನೀವು ಅಬ್ಸರ್ವ್ ಮಾಡಿ. ಬಾಟಮಲ್ಲಿ ವಾಲ್ಯೂಮ್ ಸಹ ಡಿಕ್ರೀಸ್ ಆಗ್ತಾ ಇದೆ ಆ್ಯಂಡ್ ಪ್ರೈಸು ಸಹ ಕೆಳಗಡೆ ಹೋಗ್ತಾ ಇದೆ. ಸೊ ಇದೆಲ್ಲ ನಮಗೆ ಸಿಗ್ನಲ್ ಹೇಳುತ್ತೆ ಪ್ರೈಸು ಪೊಟೆನ್ಷಿಯಲಿ ರಿವರ್ಸ್ ಆಗೋ ಚಾನ್ಸಸ್ ಇರುತ್ತೆ ಅಂತ ಹೇಳ್ಬಿಟ್ಟು. ಅದಾದಮೇಲೆ ನಮಗೆ ಈ ಡೋಜಿಂದನೇ ಬೌನ್ಸ್ ಆಗುತ್ತೆ ಅಂತ ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇಲ್ಲ. ನಮಗೇನು ಬೇಕು, ವೇವ್ 1 ಹೈ ಬ್ರೇಕ್ಔಟ್ ಬೇಕು. ಎಕ್ಸಾಕ್ಟ್ಲಿ ಈ ಲೊಕೇಶನ್ ಬಂದು ವೇವ್ 1 ಹೈ ಅನ್ನೋದು ಬ್ರೇಕ್ಔಟ್ ಸಿಗ್ತಾ ಇದೆ. ಸೊ ಒನ್ಸ್ ವೇವ್ 1 ಹೈ ಬ್ರೇಕ್ಔಟ್ ಆದಮೇಲೆ ಈ ಮೊಮೆಂಟಮ್ ಕ್ಲೋಸಿಂಗಲ್ಲಿ, ಆ ಡೇ ಕ್ಲೋಸಿಂಗಲ್ಲಿ ನಾವು ಎಂಟ್ರಿನ ಎಕ್ಸ್ಪೆಕ್ಟ್ ಮಾಡ್ತೀವಿ. ಅಲ್ಲಿಂದ ನಾವು ನೆಕ್ಸ್ಟ್ ಡೇ ಇಮ್ಮಿಡಿಯೇಟಾಗಿ ನೆಕ್ಸ್ಟ್ ಡೇ ನಮಗೆ ಎಷ್ಟು ರ್ಯಾಲಿ ಆಗಿದೆ ಅಂತ ನೋಡೋದಾದರೆ ಒಂದೇ ದಿನದಲ್ಲಿ ಪ್ರೈಸ್ ಅನ್ನೋದು 20% ರ್ಯಾಲಿ ಆಗಿದೆ. 20% ರ್ಯಾಲಿ. ಈ ಥರ ಸುಮಾರು ಸ್ಟಾಕ್ಸ್ ನಮಗೆ ವೇವ್ 3ನಲ್ಲಿ ವೆರಿ ಗುಡ್ ಮೂವ್ ಅನ್ನೋದು ಸಿಗುತ್ತೆ. ಈಗ ಟಾಟಾ ಇನ್ವೆಸ್ಟ್ ಅನ್ನೋ ಸ್ಟಾಕು, ಓಕೆನಾ. ಟಾಟಾ ಇನ್ವೆಸ್ಟ್ನನ್ನು ಸಹ ಚೆಕ್ ಮಾಡಿ. ಸೊ ಟಾಟಾ ಇನ್ವೆಸ್ಟ್ ನಮಗೆ ಏನಾಗಿದೆ, ಸೇಮ್ ಸಿನಾರಿಯೋ. ಸೊ ನಿಧಾನಕ್ಕೆ ಸ್ಟಾಕು ಈ ಥರ ಅಕ್ಯುಮುಲೇಟ್ ಆಗ್ತಾ ಪ್ರೈಸ್ ಅನ್ನೋದು ಮೇಲೆಗೆ ಬರ್ತಾ ಇದೆ. ಸೊ ನಾನು ನಿಮಗೆ ಬೊಲಿಂಜರ್ ಬ್ಯಾಂಡ್ ಆ್ಯಡ್ ಮಾಡಿ ತೋರಿಸ್ಕೊಡ್ತೀನಿ, ಓಕೆನಾ. ರೂಲ್ ಬೇಸ್ಡ್ ಅಂತ ಕರಿತೀವಿ ಇದನ್ನು. ನಾನು ಬಿಲ್ಡ್ ಮಾಡಿರೋದು ರೂಲ್ ಬೇಸ್ ಮೇಲೆ ಬಿಲ್ಡ್ ಮಾಡಿದ್ದೀನಿ. ಸೊ ಈಗ ನೋಡಿ, ಈ ಒಂದು ಸ್ಟ್ರಾಟಜಿ ಫಸ್ಟ್ ಕಂಡೀಷನ್ ಏನು, ಲೋವರ್ ಬೊಲಿಂಜರ್ ಬ್ಯಾಂಡ್ ಕೆಳಗಡೆ ಟ್ರೇಡ್ ಆಗ್ತಾ ಇರಬೇಕು ಅಟ್ಲೀಸ್ಟ್ 1 ಡೇ. ಸೊ ಇಲ್ಲಿ ಟ್ರೇಡ್ ಆಗ್ತಾ ಇದೆ. ಅದಾದಮೇಲೆ ನಿಧಾನಕ್ಕೆ ಪ್ರೈಸ್ ಅನ್ನೋದು ವಿತ್ ವಾಲ್ಯೂಮ್ಸು ಆ್ಯಡ್ ಆಗ್ತಾ ಅಪ್ಪರ್ ಬ್ಯಾಂಡ್ನ ಬ್ರೇಕ್ಔಟ್ ಮಾಡಬೇಕು. ಎಕ್ಸಾಕ್ಟ್ಲಿ ಇಲ್ಲಿ ಅಪ್ಪರ್ ಬ್ಯಾಂಡ್ನ ಬ್ರೇಕ್ಔಟ್ ಆಯಿತು. ಅದಾದಮೇಲೆ ನೆಕ್ಸ್ಟ್ ನೋಡಿ, ಆ ಬ್ರೇಕ್ಔಟ್ ಮೇಲೆ ನಮಗೆ ಬ್ರೇಕ್ಔಟ್ ಬೇಕು. ಆ ಕರೆಕ್ಷನ್ ಬಂದು ನಮಗೆ ವಿತಿನ್ 7 ಡೇಸ್ ಒಳಗಡೆ ಕರೆಕ್ಷನ್ ಅನ್ನೋದು ಮುಗಿದೋಗಬೇಕು. ಸೊ ಇಲ್ಲಿ ನಮಗೆ ಜಸ್ಟ್ 2 ಡೇಸ್ ಅಷ್ಟೇ ಕರೆಕ್ಷನ್ ಸಿಕ್ಕಿದೆ, ಇಮಿಡಿಯೇಟ್ ಬ್ರೇಕ್ಔಟ್ ಸಿಕ್ತು. ಸೊ ನಮಗೆ ಬ್ರೇಕ್ಔಟ್ ಸಿಕ್ಮೇಲೆ ಮೊಮೆಂಟಮ್ ಕ್ಲೋಸಿಂಗ್ ಕ್ಯಾಂಡಲ್ ಯಾವುದು, ಈ ಕ್ಯಾಂಡಲಲ್ಲಿ, ಓಕೆನಾ. ಸೊ ಎಕ್ಸಾಕ್ಟ್ಲಿ ಇಲ್ಲಿ ಬಂದು ನಮಗೆ ಮೊಮೆಂಟಮ್ ಕ್ಲೋಸಿಂಗ್ ಅಂದರೆ ಆ ವೇವ್ 3 ಬ್ರೇಕ್ಔಟ್ ಕ್ಯಾಂಡಲ್ ಅಂದರೆ ವೇವ್ 1 ಹೈ ಮೇಲೆ ಬ್ರೇಕ್ಔಟ್ ಆಗಿ ವೇವ್ 3 ಶುರುವಾಗಿದೆ ಅಂತ ವಾಲ್ಯೂಮು ಸಹ ಹೇಳಬೇಕು. ಅರ್ಥ ಮಾಡ್ಕೊಳ್ಳಿ, ಫಸ್ಟ್ ವೇವಲ್ಲಿ ಏನು ವಾಲ್ಯೂಮ್ಸ್ ಬಂದಿರುತ್ತೆ ಆ ವಾಲ್ಯೂಮ್ನ ಬ್ರೇಕ್ಔಟ್ ಮಾಡಿ ಇನ್ನೂ ಬಿಗ್ ವಾಲ್ಯೂಮ್ಸ್ ಅನ್ನೋದು ವೇವ್ 3ನಲ್ಲಿ ಆ್ಯಡ್ ಆಗಬೇಕು. ಆವಾಗ ತಾನೇ ನಮ್ಗೆ ಇನ್ಸ್ಟಿಟ್ಯೂಷನ್ ಮನಿ ಅನ್ನೋದು ಎಂಟ್ರಿ ಆಗ್ತಾ ಇದೆ ಅಂತ ಕನ್ಫರ್ಮೇಷನ್ ಸಿಗುತ್ತೆ. ಸೊ ಹೈಯೆಸ್ಟ್ ವಾಲ್ಯೂಮ್ ಹೈಯೆಸ್ಟ್ ಮನಿ ಟ್ರೇಡ್ ಆಗ್ತಿದೆ ಅಂತ ಅರ್ಥ. ಸೊ ಮನಿನ ಯಾವುದ್ರಲ್ಲಿ ರೆಪ್ರೆಸೆಂಟ್ ಮಾಡ್ತೀವಿ, ವಾಲ್ಯೂಮ್ ಬಾರ್ಸಲ್ಲಿ, ಓಕೆನಾ. ಸೊ ಇಲ್ಲಿ ನೀವು ನೋಡಿ, ನೆಕ್ಸ್ಟು ಅಲ್ಲಿಂದನೇ ನಮಗೆ ಇಮಿಡಿಯೇಟ್ ನೆಕ್ಸ್ಟ್ ಡೇ ಎಷ್ಟು ಹೋಗಿದೆ ಅಂತ ಚೆಕ್ ಮಾಡೋಣ. ಸೊ ಇಮಿಡಿಯೇಟ್ ನೆಕ್ಸ್ಟ್ ಡೇ ಬಂದು ನಮಗೆ 11% ಹೋಗಿದೆ. ಆ ವೀಕಲ್ಲೇ ನಮ್ಗೆ ಎಷ್ಟು ಹೋಗಿದೆ ಅಂತಂದರೆ ವಿತ್ ಜಸ್ಟ್ 4 to 5 ಡೇಸಲ್ಲಿ 45% ಅನ್ನೋದು ಪ್ರೈಸ್ ರ್ಯಾಲಿ ಆಗಿದೆ. ನೋಡಿ ಸ್ನೇಹಿತರೆ, ವೇವ್ 3ನ ಯಾಕೆ ಟ್ರಸ್ಟ್ ಮಾಡಬೇಕಂತ ನೀವು ಕೇಳೋದಾದರೆ, ನೋಡಿ ಸುಮಾರು ಸಲ ಮಾರ್ಕೆಟಲ್ಲಿ ಬಿಗ್ ರ್ಯಾಲಿ ಅಂತ ಏನು ಬರುತ್ತೆ, ಅಲ್ಲಿ ಬಿಗ್ ರ್ಯಾಲಿ ಬಂದಾಗ ಡೆಫಿನೆಟ್ಲಿ ಸಮ್ ಹ್ಯೂಜ್ ಮನಿ ಅನ್ನೋದು ಫ್ಲೋ ಆಗುತ್ತೆ. ಆ ಹ್ಯೂಜ್ ಮನಿನ ಯಾರು ತೊಗೊಂಬರ್ತಾರೆ, ಇನ್ಸ್ಟಿಟ್ಯೂಷನ್ಸ್ ಅಥವಾ HNIs ತೊಗೊಂಬಂದು ಆ ಸ್ಟಾಕ್ ಅಥವಾ ಪರ್ಟಿಕ್ಯುಲರ್ ಅಸೆಟ್ನ ಮೇಲೆಗೆ ತೊಗೊಂಡು ಹೋಗ್ತಾರೆ. ಸೊ ಆ ಹ್ಯೂಜ್ ಮನಿನ ಟ್ರ್ಯಾಕ್ ಮಾಡೋಕ್ಕಿರೋದೇ ವೇವ್ 3. ಅದಕ್ಕೋಸ್ಕರ ನಾವು ಟ್ರಸ್ಟ್ ಮಾಡ್ತೀವಿ ಅಷ್ಟೇ, ಓಕೆನಾ. ಸೊ ಈಗ ನೋಡಿ, ಸುಮಾರು ಸ್ಟಾಕ್ಸು ನಮಗೆ ವೇವ್ 3ನಲ್ಲಿ ಈ ಥರ ಒಂದು ಬಿಗ್ ರ್ಯಾಲಿ ಅನ್ನೋದು ಸಿಗುತ್ತೆ. ಇನ್ನು ನಾನು ಕೆಲವು ಟ್ರೇಡ್ಸ್ನ ನಿಮ್ಗೆ ತೋರಿಸ್ಕೊಡೋದಾದರೆ, ಸಂದುಮಾ ಅನ್ನೋ ಸ್ಟಾಕು ನಮಗೆ ಸೇಮ್ ಪ್ಯಾಟರ್ನಲ್ಲಿ ಬಂದಿತ್ತು. ಲೆಟ್ಸ್ ಸೇ ಸಂದುಮಾ ಅನ್ನೋ ಸ್ಟಾಕು ನಾನು ಎಕ್ಸಾಕ್ಟ್ಲಿ ಈ ಸ್ಟಾಕ್ನ ತೊಗೊಂಡಿದ್ದು ಈ ಲೊಕೇಶನಲ್ಲಿ. ಇದು ಕ್ಲೋಸಿಂಗು 3 ಅಕ್ಟೋಬರು. ಇಲ್ಲಿ ನೀವು ಅಬ್ಸರ್ವ್ ಮಾಡಿ, ಸಂದುಮಾ ಅನ್ನೋ ಸ್ಟಾಕು ನನಗೆ ಫಸ್ಟು ಬಿಲೋ ದ ಲೋವರ್ ಬೊಲಿಂಜರ್ ಬ್ಯಾಂಡ್ ಮಿನಿಮಮ್ 1 ಕ್ಯಾಂಡಲ್ ಟ್ರೇಡ್ ಆಗಿರಬೇಕು. ಅದಾದಮೇಲೆ ಮತ್ತೆ ಏನಾಗಿದೆ, ಪ್ರೈಸ್ ಅನ್ನೋದು ನಿಧಾನಕ್ಕೆ ಟ್ರೇಡ್ ಆಗ್ತಾ ಅಪ್ಪರ್ ಬ್ಯಾಂಡ್ನ ಬ್ರೇಕ್ಔಟ್ ಆಗಿ ಕ್ಲೋಸ್ ಆಗಿರಬೇಕು. ಕರೆಕ್ಷನ್ ಬಂದು ವಿತಿನ್ 7 ಡೇಸ್ ಒಳಗಡೆ ಮುಗಿದೋಗಿರಬೇಕು. ಎಕ್ಸಾಕ್ಟ್ಲಿ 7 ಡೇಸ್ ಒಳಗಡೆ ಕರೆಕ್ಷನ್ ಅನ್ನೋದು ಮುಗೀತು. ಆದಮೇಲೆ ವಾಲ್ಯೂಮು ಫಸ್ಟ್ ವೇವಲ್ಲಿ ಏನು ವಾಲ್ಯೂಮ್ ಬಂದಿತ್ತೋ ಆ ವಾಲ್ಯೂಮ್ನ ಬ್ರೇಕ್ ಮಾಡಿ ಥರ್ಡ್ ವೇವ್ ಬಂದಾಗ ವಾಲ್ಯೂಮ್ ಆ್ಯಡ್ ಆಗಿರಬೇಕು. ಸೊ ಥರ್ಡ್ ವೇವ್ ಶುರುವಾಗಿದೆ ಅಂತ ಹೇಳೋದೇ ಈ 3 ಅಕ್ಟೋಬರ್ ಕ್ಯಾಂಡಲು. ಸೊ ಅಲ್ಲಿಂದ ನಮ್ಗೆ ಮತ್ತೆ ಏನಾಗಿದೆ, ಪ್ರೈಸ್ ಅನ್ನೋದು ಇಂಪಲ್ಸಿವ್ ಮೂವ್ ಹೋಗೋಕ್ಕೆ ಶುರುವಾಯಿತು. ಇಲ್ಲಿ ನೋಡಿ, ಅಲ್ಲಿಂದನೇ ಇಮಿಡಿಯೇಟ್ ನೆಕ್ಸ್ಟ್ ಡೇ ನಮಗೆ 9.8%, ಒಂದೇ ದಿನದಲ್ಲಿ 9.8%. ಅಲ್ಲಿಂದ 1.5 ವೀಕಲ್ಲಿ ನೀವು ನೋಡಿ 21% ಅನ್ನೋದು ಪ್ರೈಸು ರ್ಯಾಲಿ ಆಯಿತು. ಈಗ ಈ ಥರ ಒಂದು ಟ್ರೇಡ್ಸ್ನ ಐಡೆಂಟಿಫೈ ಮಾಡೋದು ಹೇಗೆ ಅನ್ನೋದನ್ನು
ಫಸ್ಟ್ ನಾವು ಸ್ಕ್ಯಾನರ್ ಮುಖಾಂತರ ತಿಳ್ಕೊಳ್ಳೋಣ. ನೋಡಿ, ನಾನೇನು ಮಾಡಿದ್ದೀನಿ ಅಂತಂದರೆ, ಎಲಿಟ್ ವೇವ್ ಥಿಯರಿನ ಬೊಲಿಂಜರ್ ಬ್ಯಾಂಡ್ ಇಂಡಿಕೇಟರ್ ಜೊತೆಗೆ, ಅಂದರೆ ಥರ್ಡ್ ವೇವ್ನ ಬೊಲಿಂಜರ್ ಬ್ಯಾಂಡ್ ಇಂಡಿಕೇಟರ್ ಜೊತೆಗೆ ಮರ್ಜ್ ಮಾಡಿ ನಾನು ಈ ಒಂದು ಸ್ಟ್ರಾಟಜಿನ ಅಂದರೆ ಒಂದು ಸ್ಕ್ಯಾನರ್ನ ಬಿಲ್ಡ್ ಮಾಡಿದ್ದೀನಿ. ನಾನು ನಿಮಗೆ ಸ್ಕ್ಯಾನರ್ನ ತೋರಿಸ್ಕೊಡ್ತೀನಿ ಅದು ಹೇಗೆ ವರ್ಕ್ ಆಗುತ್ತೆ ಅಂತ ಹೇಳ್ಬಿಟ್ಟು. ಸೊ ಗೂಗಲಲ್ಲಿ ಹೋಗ್ಬಿಟ್ಟು ಚಾರ್ಟಿಂಗ್ ಅಂತ ಟೈಪ್ ಮಾಡಿ. ಚಾರ್ಟಿಂಗ್ ಅಂತ ಟೈಪ್ ಮಾಡಿದಾಗ ನಿಮಗೆ ಚಾರ್ಟಿಂಗ್ ವೆಬ್ಸೈಟ್ ಓಪನ್ ಆಗುತ್ತೆ. ನಂದು ಆಲ್ರೆಡಿ ಅಕೌಂಟ್ ಕ್ರಿಯೇಟ್ ಆಗಿರೋದ್ರಿಂದ ಡೈರೆಕ್ಟಾಗಿ ನಾನು ಲಾಗಿನ್ ತೊಗೊಂಡಿದ್ದೀನಿ. ಸೊ ಇಲ್ಲಿ ಬಂದು ನಾನು ಆಲ್ರೆಡಿ ಸ್ಕ್ಯಾನರ್ನ ಬಿಲ್ಡ್ ಮಾಡಿದ್ದೀನಿ. W3 ಅಂತ ಬಿಲ್ಡ್ ಮಾಡಿದ್ದೀನಿ. ಸೊ ವೇವ್ 3 ಅಂತ ಕರಿತೀವಿ. ಸೊ ಎಕ್ಸಿಕ್ಯೂಟ್ ಆಯ್ತು. ಈಗ ಎಕ್ಸಿಕ್ಯೂಟ್ ಆದಮೇಲೆ ಇಲ್ಲಿ ಡೈಲಿ ಕ್ಲೋಸ್ ನಾನು 3% ಇಟ್ಟಿದ್ದೀನಿ. ಜಸ್ಟ್ ನಾನು ನಿಮ್ಗೆ ತೋರಿಸ್ಕೊಡೋಕ್ಕೆ 10% ಇಡ್ತೀನಿ ಈಗ. ಸೊ ನಾನು 10% ಇಟ್ಟು ಜಸ್ಟ್ ರನ್ ಸ್ಕ್ಯಾನ್ ಕೊಡ್ತಾ ಇದ್ದೀನಿ. ನಮಗೆ ಸ್ಟಾಕ್ಸ್ ಅನ್ನೋದು ಇಲ್ಲಿ ನೋಡಿ, ಇದು ಲಾಸ್ಟ್ 8 ಮಂತ್ ಸ್ಟಾಕ್ಸು. ಇಲ್ಲಿ ನಿಮಗೆ ಡೌನ್ಲೋಡ್ CSV ಅಂತ ಇರುತ್ತೆ ರೈಟ್ ಸೈಡಲ್ಲಿ. ಜಸ್ಟ್ ಅದರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಎಕ್ಸೆಲ್ ಶೀಟ್ ಡೌನ್ಲೋಡ್ ಆಗುತ್ತೆ. ಸೊ ಇಲ್ಲಿ ನೋಡಿ, ಎಕ್ಸೆಲ್ ಶೀಟ್ ಡೌನ್ಲೋಡ್ ಆದಮೇಲೆ ನೀವೇನು ಮಾಡ್ತೀರಾ, ಇಲ್ಲಿ ಒಬ್ಸರ್ವ್ ಮಾಡಿ. ಈ ಸ್ಟಾಕ್ಸ್ ಏನು ನೋಡ್ತಿದ್ದೀರಾ ಇಲ್ಲಿ, ಈ ಎಲ್ಲ ಸ್ಟಾಕ್ಸ್ ನಿಮಗೆ ವೇವ್ 3ನಲ್ಲಿ ಬಂದಿರುವಂತಹ ಸ್ಟಾಕ್ಸು. ಲಾಸ್ಟ್ 8 ಮಂತ್ಸಲ್ಲಿ ವೇವ್ 3ನಲ್ಲಿ ಯಾವೆಲ್ಲ ಸ್ಟಾಕ್ಸ್ ಕನ್ಫರ್ಮೇಷನ್ ಸಿಕ್ಕಿದೆ ಅನ್ನೋದು ಈ ಸ್ಟಾಕ್ಸ್ ಹೇಳುತ್ತೆ. ನಾನು ಸಂದುಮ ತೋರಿಸ್ಕೊಟ್ನಲ್ವ, ಸಂದುಮ 1510 ಬಂದಿದೆ. ಅದೇ ರೀತಿ ನೀವು ಟಾಟಾ ಇನ್ವೆಸ್ಟ್ ನೋಡಿದ್ರಲ್ವ, ಟಾಟಾ ಇನ್ವೆಸ್ಟ್ ಸಹ ನಮಗೆ 39 ಬಂದಿತ್ತು, ಅಂದರೆ ಸೆಪ್ಟೆಂಬರ್ 30 ಇತ್ತು. ಅದಾದಮೇಲೆ ಜೈಕಾರ್ಪ್ ನೋಡಿದ್ರಲ್ವ, ಜೈಕಾರ್ಪ್ ಬಂದು 29 ಬಂದಿತ್ತು. ಸೊ ಪ್ರತಿಯೊಂದು ಸ್ಟಾಕು ನಮಗೆ ವೇವ್ 3ನಲ್ಲಿ ಯಾವೆಲ್ಲ ಸ್ಟಾಕ್ಸ್ ಕನ್ಫರ್ಮೇಷನ್ ಸಿಗುತ್ತೋ ಅದೆಲ್ಲ ಸ್ಟಾಕ್ಸ್ ಲಿಸ್ಟು ಇಲ್ಲಿ ಬಂದುಬಿಡುತ್ತೆ. ಜೊತೆ ಸೌತ್ ಬ್ಯಾಂಕ್ ಅಂತ 10-10 ಬಂದಿದೆ. 10ನೇ ತಾರೀಕು ಅಕ್ಟೋಬರ್ ನಮಗೆ ಸೌತ್ ಬ್ಯಾಂಕ್ ಬಂದಿದೆ. ಸೊ ನಾವು ಸೌತ್ ಬ್ಯಾಂಕ್ನ ಟೆಸ್ಟ್ ಮಾಡೋಣ, ಚೆಕ್ ಮಾಡೋಣ ಯಾವ ಥರ ನಮಗೆ ಮೊಮೆಂಟಮ್ ಸಿಕ್ಕಿದೆ ಅಂತ ಹೇಳ್ಬಿಟ್ಟು. ಲೆಟ್ಸ್ ಸಿ, ನಾನು ಸೌತ್ ಬ್ಯಾಂಕ್ನ ಚೆಕ್ ಮಾಡೋದಾದರೆ ನೋಡಿ, ನಮಗೆ ಇಲ್ಲಿ 10ನೇ ತಾರೀಕು ಈ ಲೊಕೇಶನ್ ನನಗೆ ಸೌತ್ ಬ್ಯಾಂಕ್ ಬಂದಿತ್ತು. ಫಸ್ಟು ಬೊಲಿಂಜರ್ ಬ್ಯಾಂಡ್ನ ಆ್ಯಡ್ ಮಾಡ್ತಾ ಇದ್ದೀನಿ. ನೋಡಿ, ನಮಗೆ ಮಿನಿಮಮ್ 1 ಕ್ಯಾಂಡಲು ಬಿಲೋ ದ ಲೋವರ್ ಬೊಲಿಂಜರ್ ಬ್ಯಾಂಡ್ ಟ್ರೇಡ್ ಆಗಿರಬೇಕು. ಅದಾದಮೇಲೆ ಫಸ್ಟ್ ವೇವ್ ನಮಗೆ ಅಪ್ಪರ್ ಬ್ಯಾಂಡ್ನ ಬ್ರೇಕ್ ಆಗಿ ಕ್ಲೋಸ್ ಆಗಿರಬೇಕು. ಇಲ್ಲಿ ಟ್ರೈ ಮಾಡಿದ್ದೇನೆ 23 ಸೆಪ್ಟೆಂಬರು, ಬಟ್ ಕ್ಲೋಸ್ ಆಗಿಲ್ಲ. ಬಟ್ ಸ್ಟಿಲ್ ನಾನು ಇದನ್ನು ಸಹ ತಗೊತೀನಿ ಅಂತಂದರೆ ಈ ಲೊಕೇಶನಲ್ಲಿ ನನಗೆ ಬ್ರೇಕ್ಔಟ್ ಸಿಕ್ಕಿದೆ. ಇಲ್ಲಿ ನೀವು ಅಬ್ಸರ್ವ್ ಮಾಡಿ, ನನಗೆ ಇದು ಬ್ರೇಕ್ಔಟ್ ಸಿಕ್ಕಿದೆ. ವಾಲ್ಯೂಮು ಫಸ್ಟ್ ವಾಲ್ಯೂಮ್ನ ಬ್ರೇಕ್ಔಟ್ ಮಾಡಿ ಸೆಕೆಂಡ್ ವಾಲ್ಯೂಮ್ ಬಂದಿರಬೇಕು. ಯಾವಾಗ 7th ಅಕ್ಟೋಬರ್ಲಿ ಸೆಕೆಂಡ್ ವಾಲ್ಯೂಮ್ ಅನ್ನೋದು ಬ್ರೇಕ್ಔಟ್ ಆಗಿದೆ. ಅದಾದಮೇಲೆ ಮತ್ತೆ ನಮಗೆ ಈ ವಾಲ್ಯೂಮ್ನ ಬ್ರೇಕ್ಔಟ್ ಆಗಿ ಮತ್ತೆ ಇಲ್ಲಿ ಬಂದಿದೆ. ಓಕೆನಾ. ಸೊ ನಾನು ಆ್ಯಸ್ ಪರ್ ದಿ ರೂಲ್ಸ್ ಹೋಗ್ತೀನಿ ಅಂತಂದರೆ ನನಗೆ ಲೋವರ್ ಬೊಲಿಂಜರ್ ಬ್ಯಾಂಡ್ ಟ್ರೇಡ್ ಆಗಿರೋದು 5th ಸೆಪ್ಟೆಂಬರು. ಅದಾದಮೇಲೆ ಅಪ್ಪರ್ ಬ್ಯಾಂಡ್ ಮೇಲ್ಗಡೆ ಕ್ಲೋಸ್ ಆಗಿರೋದು ಬಂದು 7th ಅಕ್ಟೋಬರು. ಆ ವಾಲ್ಯೂಮ್ನ ಬ್ರೇಕ್ಔಟ್ ಆಗಿರೋದು ಬಂದು 10th ಅಕ್ಟೋಬರು. ಸೊ 10ನೇ ತಾರೀಕು ಅಕ್ಟೋಬರ್ ನನಗೆ ಈ ಕ್ಯಾಂಡ್ಲು ಬಿಗ್ ಗ್ರೀನ್ ಕ್ಯಾಂಡ್ಲ್ ಏನು ನೋಡ್ತಿದ್ರೆ ಇಲ್ಲಿ ಕನ್ಫರ್ಮೇಷನ್ ಸಿಕ್ಬಿಡ್ತು. ಇದಾದಮೇಲೆ ನೆಕ್ಸ್ಟು ಆ ಒಂದು ಲೊಕೇಶನಿಂದ, ಆ ಕನ್ಫರ್ಮ್ಡ್ ಲೊಕೇಶನಿಂದ ಜಸ್ಟ್ 1 ವೀಕಲ್ಲಿ ನಾವು ಪ್ರೈಸ್ ರ್ಯಾಲಿನ ನೋಡೋದಾದರೆ ವೇವ್ 3 ಶುರುವಾಗಿದೆ ಅಂತ ನಂಗೆ ಕನ್ಫರ್ಮೇಷನ್ ಸಿಕ್ತು ₹34.27. ಸೊ ಅದಾದಮೇಲೆ ನೆಕ್ಸ್ಟು ವಿತಿನ್ 5 to 6 ಡೇಸಲ್ಲಿ ನಾವು ರ್ಯಾಲಿನ ನೋಡೋದಾದರೆ ಅಲ್ಲಿಂದ ಆ ಒಂದು ಪರ್ಟಿಕ್ಯುಲರ್ ಲೊಕೇಶನಿಂದ ನಮಗೆ ನಿಯರ್ಲಿ 17.6% ಜಸ್ಟ್ 6-7 ಡೇಸಲ್ಲಿ ಪ್ರೈಸ್ ಅನ್ನೋದು ರ್ಯಾಲಿ ಆಗಿದೆ. ಸೊ ಇದು ಬಂದು ವೇವ್ 3 ಎಂಟ್ರೀಸ್ ಅಂತ ಕರಿತೀವಿ. ಸೊ ನಾವು ಇದನ್ನು ಹೇಗೆ ಐಡೆಂಟಿಫೈ ಮಾಡ್ತೀವಿ, ಸ್ಕ್ಯಾನರ್ ಮುಖಾಂತರ. ಈಗ ನೋಡಿ, ಸಂದುಮ ಇದೆ, TVS ರಿಚೆಕ್ ಅಂತ, ಟಾಟಾ, ಸುಬ್ರೂಸ್, ಅದಾನಿ ಪವರ್, ಮೊಬಿಕ್ವಿಕ್. ಸೊ ಇದೆಲ್ಲ ನಮಗೆ ವೇವ್ 3ನಲ್ಲಿ ಬಂದಿರುವಂತಹ ಸ್ಟಾಕ್ಸ್. ವಿಮ್ತಾ ಲ್ಯಾಬ್ಸ್ ಏನು ತೋರಿಸ್ತೆ ಅದು ನೋಡಿ 25/7. ಸೊ 25ನೇ ತಾರೀಕು ನಮಗೆ ಜುಲೈಯಲ್ಲಿ ಬಂದಿತ್ತು. ಅದಕ್ಕೆ ಬಿಫೋರು ಸಹ ಸುಮಾರು ಸ್ಟಾಕ್ಸ್ ಬಂದಿದೆ. ಇಲ್ಲಿ ನೋಡಿ, ಕ್ಯೂ ಪವರ್, ಅಪೋಲೋ ಪೈಪ್, HPL, SK ಸಾಫ್ಟ್. ಸೊ ಇದೆಲ್ಲ ಸ್ಟಾಕ್ಸು ಡೇಟ್ ವೈಸು ನಿಮಗೆ ಲಾಸ್ಟ್ 8 ತಿಂಗಳ ಡಾಟಾ ಫ್ರೀಯಾಗಿ ಚಾರ್ಟಿಂಗ್ ಕವನ್ ಪ್ರೊವೈಡ್ ಮಾಡ್ತಾನೆ. ಅಲ್ಲಿ ನೀವು ಪ್ರತಿಯೊಂದು ಸ್ಟಾಕ್ನೂ ಸಹ ಬ್ಯಾಕ್ ಟೆಸ್ಟ್ ಮಾಡ್ಬೋದು. ಏನು ನಾನೀಗ ನಿಮಗೆ ಸ್ಟ್ರಾಟಜಿ ತೋರಿಸ್ಕೊಟ್ಟೆ, ಈ ಸ್ಟ್ರಾಟಜಿನ ಒಂದು ನೀವು ಅರ್ಥ ಮಾಡ್ಕೊಂಡ್ರಿ. ಎರಡನೇದು ಬಂದು ಏನು ಮಾಡ್ತೀರಾ, ಸ್ಕ್ಯಾನರ್ನ ಎಕ್ಸಿಕ್ಯೂಟ್ ಮಾಡಿ ರಿಸಲ್ಟ್ಸ್ನ ಡೌನ್ಲೋಡ್ ಮಾಡ್ತೀರಾ. ಡೌನ್ಲೋಡ್ ಮಾಡಿದ್ಮೇಲೆ ಆ ಪರ್ಟಿಕ್ಯುಲರ್ ಡೇಟ್ಗೆ ಹೋಗ್ಬಿಟ್ಟು ಅಲ್ಲಿಂದ ಸ್ಟಾಕ್ ಮೇಲೆ ಹೋಗಿದೆಯಾ, ಕೆಳಗಡೆ ಹೋಗಿದೆಯಾ, ವಾಲ್ಯೂಮ್ಸ್ ಏನು ಬಂದಿದೆ, ಪ್ರತಿಯೊಂದು ಸ್ಟಾಕ್ನೂ ಸಹ ನೀವು ಬ್ಯಾಕ್ ಟೆಸ್ಟ್ ಮಾಡ್ಬೋದು. ಇದು ನಮಗೆ ಸ್ಕ್ಯಾನರ್ಸ್ನ ಕಲಿಯೋದ್ರಿಂದ ಇರುವಂತಹ ಅಡ್ವಾಂಟೇಜು. ಸೊ ಇಲ್ಲಿ ನೋಡಿ, ಯಾತ್ರಾ ಅನ್ನೋ ಸ್ಟಾಕು 11/8 ಬಂದಿದೆ. 11ನೇ ತಾರೀಕು 8ನೇ ತಿಂಗಳು 11/8 ಬಂದು ನಮಗೆ ಯಾತ್ರಾ ಬಂದಿದೆ. ಯಾತ್ರಾ ಚೆಕ್ ಮಾಡೋಣ ಯಾವ ಥರ ಬಿಹೇವಿಯರ್ ಸಿಕ್ಕಿದೆ ಅಂತ ಹೇಳ್ಬಿಟ್ಟು. ಲೆಟ್ಸ್ ಸೇ ಯಾತ್ರಾ ಸ್ಟಾಕು 11/8 ಇಲ್ಲಿ ಇದು ಸರ್ಕ್ಯೂಟಲ್ಲಿದೆ, ನಮಗೆ ಸಿಗಲ್ಲ. ಬಟ್ ರೂಲ್ಸ್ನ ಫಸ್ಟು ಸ್ಟಡಿ ಮಾಡೋಣ, ಯಾಕಂದರೆ ರೂಲ್ಸ್ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಯಾವುದೇ ಒಂದು ಸ್ಟ್ರಾಟಜಿನಲ್ಲಿ ನಾವು ಸಕ್ಸಸ್ನ ಪಡಿಬೇಕು ಅಂತಂದರೆ ರೂಲ್ಸ್ಗೆ ರೆಸ್ಪೆಕ್ಟ್ ಕೊಡಬೇಕು. ಓಕೆನಾ. ಸೊ ಲಾಸ್ಟ್ 20 to 30 ಡೇಸಲ್ಲಿ ಮಿನಿಮಮ್ 1 ಕ್ಯಾಂಡಲು ಬಿಲೋ ದ ಲೋವರ್ ಬೊಲಿಂಜರ್ ಬ್ಯಾಂಡ್ ಟ್ರೇಡ್ ಆಗಿರಬೇಕು. ಎಕ್ಸಾಕ್ಟ್ಲಿ ಟ್ರೇಡ್ ಆಗಿದೆ. ಅದಾದಮೇಲೆ ಅಪ್ಪರ್ ಬ್ಯಾಂಡ್ನ ಬ್ರೇಕ್ಔಟ್ ಆಗಿರಬೇಕು.
ಎಕ್ಸಾಕ್ಟ್ಲಿ ನಮಗೆ ಈ ಲೊಕೇಶನ್ ಅಪ್ಪರ್ ಬ್ಯಾಂಡ್ನ ಬ್ರೇಕೌಟ್ ಆಗಿದ್ದಾನೆ. ಅದಾದಮೇಲೆ ಬ್ರೇಕೌಟ್ ಬರಬೇಕು. ಬಟ್ ಅನ್ಫಾರ್ಚುನೇಟ್ಲಿ ಇಲ್ಲೇನಾಗಿದೆ ಅಂತ ನಾನು ತೋರಿಸ್ತೀನಿ ನೋಡಿ. ಇದು ಬ್ರೇಕೌಟ್ ಮೇಲೆ ಬ್ರೇಕೌಟ್ ಸಿಕ್ಕಿದೆ. ಇಲ್ಲಿ ನೋಡಿ ಬ್ರೇಕೌಟ್ ಮೇಲೆ ಬ್ರೇಕೌಟ್ ಸಿಕ್ಕಿದೆ. ಆದರೆ ವಿತಿನ್ 7 ಡೇಸ್ ಒಳಗಡೆ ಕರೆಕ್ಷನ್ ಆಗಿರಬೇಕು. 1 2 3 4 5 6 7 8 9 ಕ್ಯಾಂಡಲ್ಸ್ ಇದೆ. ಸೊ ನಾವು ಇದನ್ನ ಅಕ್ಸೆಪ್ಟ್ ಮಾಡಲ್ಲ. ಅದಾದಮೇಲೆ ನೆಕ್ಸ್ಟ್ ಬಂದು ಮತ್ತೆ 2 ಡೇಸ್ ಇಮಿಡಿಯೇಟ್ ಕರೆಕ್ಷನ್ ಸಿಕ್ಕಿ ನಮಗೆ ಬ್ರೇಕೌಟ್ ಸಿಕ್ಕಿದೆ. ಬಟ್ ಇದು ವ್ಯಾಲಿಡ್ ಬ್ರೇಕೌಟ್ ಅಲ್ಲ. ಯಾಕೆ ಅಂತ ಹೇಳ್ತೀನಿ ನೋಡಿ. ನಮಗೆ ಈ ಕ್ಯಾಂಡಲ್ ಏನಿದೆ 4th ಆಗಸ್ಟ್ ಮತ್ತು ಇಲ್ಲಿ ವಾಲ್ಯೂಮ್ ಇದೆ 30th ಜುಲೈ. ಈ 30th ಜುಲೈ ವಾಲ್ಯೂಮ್ನ 4th ಆಗಸ್ಟ್ ವಾಲ್ಯೂಮು ಬೀಟ್ ಆಗಿಲ್ಲ. ಅರ್ಥ ಮಾಡ್ಕೊಳ್ಳಿ, ಬೀಟ್ ಆಗಿಲ್ಲ. ಸೊ ನಮಗೆ ವಾಲ್ಯೂಮ್ ಆ್ಯಡ್ ಆಗಿರಬೇಕು, ಅಗ್ರೆಸಿವ್ ವಾಲ್ಯೂಮ್ ಬರಬೇಕು. ಅವಾಗ ಮಾತ್ರ ನಾವೇನು ಮಾಡ್ತೀವಿ, ಅದು ವೇವ್ 3 ಕನ್ಫರ್ಮೇಷನ್ ಅಂತ ತಗೊತೀವಿ. ಸೊ ಈಗ ನೋಡಿ ಮತ್ತೆ ನಮಗೆ 1 2 3 4 ಡೇಸ್ ಕರೆಕ್ಷನ್ ಆಗಿ ಬ್ರೇಕೌಟ್ ಸಿಕ್ಕಿದೆ. ಮತ್ತು ವಾಲ್ಯೂಮು ಸಹ ಹೆವಿ ವಾಲ್ಯೂಮ್ಸ್ ಬಂದಿದೆ. ಈ ಲೊಕೇಶನಲ್ಲಿ ಬ್ರೇಕೌಟ್ ವಿತ್ ಗ್ಯಾಪ್ ಅಪ್ ವಿತ್ ಹ್ಯೂಜ್ ವಾಲ್ಯೂಮ್ಸ್ ಆ್ಯಡ್ ಆಗಿದೆ. ಸೊ ಇದು ಬಂದು ನಂಗೆ ಕನ್ಫರ್ಮೇಷನ್ನು ಎಕ್ಸಾಕ್ಟ್ಲಿ ಈ ಡೇ ಯಾವಾಗ 11ನೇ ತಾರೀಕು ಆಗಸ್ಟ್ ನಂಗೆ ಕನ್ಫರ್ಮ್ಡ್ ಆಗಿತ್ತು ಈ ಸ್ಟಾಕು ವೇವ್ 3ನಲ್ಲಿದೆ ಅಂತ ಹೇಳ್ಬಿಟ್ಟು. ಲೆಟ್ಸ್ ಸೇ ನಾನು ಇದು ಸರ್ಕ್ಯೂಟು, ಬಟ್ ನಾವು ಜಸ್ಟ್ ಪ್ರೈಸ್ನ ಚೆಕ್ ಮಾಡೋಣ ಎಷ್ಟು ಅಪ್ ಟ್ರೆಂಡ್ ಹೋಗಿದೆ ಅಲ್ಲಿಂದ ಅಂತ ಹೇಳ್ಬಿಟ್ಟು. ನೋಡಿ ಇಲ್ಲಿ ಕ್ಲೋಸಿಂಗ್ ಏನಿದೆ, ಈ ಕ್ಲೋಸಿಂಗಿಂದ ಜಸ್ಟ್ 2 ದಿನದಲ್ಲಿ ಸ್ಟಾಕ್ ಅನ್ನೋದು 38% ರ್ಯಾಲಿ ಸಿಕ್ತು. ಎಷ್ಟು? 38%. ಓಕೆನಾ. ಸೊ ಇದು ನಮಗೆ ವೇವ್ 3 ಇರುವಂತಹ ಒಂದು ಪವರ್ ಅಂತಲೇ ಹೇಳ್ಬೋದು. ಈ ಸ್ಟ್ರಾಟಜಿನ ನಾನು ಸುಮಾರು ತಿಂಗಳಿಂದ ಫಾಲೋ ಮಾಡ್ತಾ ಇದ್ದೀನಿ. ಒನ್ ಆಫ್ ದಿ ಗ್ರೇಟೆಸ್ಟ್ ಸ್ಟ್ರಾಟಜಿ ಇದು. ಸೊ ವೇವ್ 3ನಲ್ಲಿ ಯಾಕೆ ನಾವು ಟ್ರೇಡ್ ಮಾಡಬೇಕಂದ್ರೆ ವೇವ್ 3 ಇಸ್ ದ ಓನ್ಲಿ ವೇವ್ ನಮಗೆ ಇಂಪಲ್ಸಿವ್ ಟ್ರೆಂಡ್ನ ಕೊಡೋದು. ಈಗ ನೀವು ಸ್ಟಾಕ್ ಮಾರ್ಕೆಟಲ್ಲಿ ಯಾವುದಾದ್ರು ಒಂದು ಸ್ಟ್ರಾಟಜಿನ ಸ್ಟಡಿ ಮಾಡುವಾಗ ಅಥವಾ ಒಂದು ಪ್ಯಾಟರ್ನ್ಸ್ನ ಸ್ಟಡಿ ಮಾಡುವಾಗ, ಮೊಮೆಂಟಮ್ನ ಎಕ್ಸ್ಪೆಕ್ಟ್ ಮಾಡುವಾಗ ಮಾರ್ಕೆಟಲ್ಲಿ 85 ಅಥವಾ 90% ಆಫ್ ದ ಟೈಮ್ಸು ಮಾರ್ಕೆಟು ಸೈಡ್ ವೇಸ್ ಅಥವಾ ಅಪೋಸಿಟ್ ಡೈರೆಕ್ಷನ್ ಇರುತ್ತೆ. ಅಂದರೆ ನಿಧಾನಕ್ಕೆ ಅಪ್ ಹೋಗೋದು ಅಥವಾ ನಿಧಾನಕ್ಕೆ ಡೌನ್ ಬರೋದು ಅಥವಾ ಸೈಡ್ ವೇಸ್ ಇರೋದು. ಸೊ ಈ ಥರ ಇರುತ್ತೆ. 10 to 15% ಆಫ್ ದ ಟೈಮ್ಸ್ ಮಾರ್ಕೆಟಲ್ಲಿ ಏನಾಗಿರುತ್ತೆ, ಇಂಪಲ್ಸಿವ್ ಅಪ್ ಮೂವ್ ಇರುತ್ತೆ. ಅರ್ಥ ಆಗ್ತಿದೆಯಾ? ನೀವು ಅದನ್ನು ನಾನು ನಿಮಗೆ ಚಾರ್ಟ್ ಮುಖಾಂತರ ತೋರಿಸ್ಕೊಡೋದಾದರೆ ಇಲ್ಲಿ ನೀವು ಅಬ್ಸರ್ವ್ ಮಾಡಿ, ಯಾತ್ರಾ ಅನ್ನೋ ಸ್ಟಾಕು ಈ ಎಂಟೈರ್ ಝೋನ್ ಅಕ್ಯುಮುಲೇಷನ್ನು ನೋ ಯೂಸು. ಅದಾದಮೇಲೆ ನೋಡಿ ಈ ಎಂಟೈರ್ ಝೋನ್ ಏನಿದೆ, ಎಕ್ಸಾಕ್ಟ್ಲಿ ಈ ಝೋನ್ ಏನಿದೆ ಇದು ಅಕ್ಯುಮುಲೇಷನ್ ನೋ ಯೂಸು, ಅಥವಾ ಇದು ಕರೆಕ್ಟಿವ್ ಯೂಸು ನೋ ಯೂಸು. ಅರ್ಥ ಮಾಡ್ಕೊಳ್ಳಿ, ಈ ಝೋನು ಸಹ ನೋ ಯೂಸ್ ಇದು. ಸೊ ನಮಗೆ ಮತ್ತು ಇಲ್ಲಿ ಈ ಲೊಕೇಶನ್ ಇದೆಯಲ್ವ, ಮತ್ತು ಈ ಝೋನು ಸಹ ನೋ ಯೂಸ್. ಸೊ ಯಾವುದೇ ಒಂದು ಸ್ಟಾಕ್ ಇಲ್ಲಿ ನೋಡಿ, ಇಲ್ಲೊಂದು 2 ದಿನ ಅಥವಾ 3 ದಿನ ಮೊಮೆಂಟಮು, ಇಲ್ಲೊಂದು 2 ದಿನ ಮೊಮೆಂಟಮು, ಇಲ್ಲೊಂದು ಮತ್ತೆ 3 ದಿನ ಮೊಮೆಂಟಮ್. ಟೋಟಲ್ 3 + 2 5 + 3 8 ದಿನ ಮೊಮೆಂಟಮ್. ನೋಡಿ ನಾನು ಇಲ್ಲಿಂದ ಯಾವಾಗ ಮೇಯಿಂದ ಡಿಸೆಂಬರ್ ತನಕ ನಾನು ತಗೊಂಡಿದ್ದೀನಿ ಅಂತಂದರೆ ಮೇ, ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್, ಡಿಸೆಂಬರ್, ನಿಯರ್ಲಿ 8 ತಿಂಗಳು. ಓಕೆನಾ. 8 ಮಂತ್ಸ್ ಡ್ಯೂರೇಷನಲ್ಲಿ ನಮಗೆ ಬರೀ 8 ದಿನ ಮೊಮೆಂಟಮ್ ಸಿಕ್ಕಿರೋದು. ಬಿಗ್ ಮೊಮೆಂಟಮ್ ಬರೀ 8 ದಿನ ಸಿಕ್ಕಿರೋದು. ರಿಮೈನಿಂಗ್ ಏನು ಡೇಸ್ ಇದೆ, ವರ್ಕಿಂಗ್ ಡೇಸು, ಆ ಎಂಟೈರ್ ಡೇಸಲ್ಲಿ ಮಾರ್ಕೆಟ್ ಅನ್ನೋದು ಅದರ ಸ್ಮಾಲ್ ಅಪ್ ಮೂವ್ ಆರ್ ಸ್ಮಾಲ್ ಡೌನ್ ಮೂವ್. ಸೊ ಇದರಲ್ಲೇ ಟ್ರೇಡ್ ಆಗ್ತಾ ಇರುತ್ತೆ, ಅಥವಾ ಮೇಜರ್ ಡೌನ್ ಮೂವ್ ಇದರಲ್ಲೇ ಟ್ರೇಡ್ ಆಗ್ತಿರುತ್ತೆ. ನಮ್ಗೆ ಇಂಪಲ್ಸಿವ್ ಅಪ್ ಮೂವ್ ಅನ್ನೋದು ಸಿಗಲ್ಲ. ಸೊ 90% ಅಥವಾ 95% ಆಫ್ ದ ಟೈಮ್ಸು ಮಾರ್ಕೆಟು ಅಪೋಸಿಟ್ ಸೈಡ್ ಅಥವಾ ಸ್ಮಾಲ್ ಮೊಮೆಂಟಮಲ್ಲೇ ಇರುತ್ತೆ, ಬಿಗ್ ಮೊಮೆಂಟಮ್ ಬರಲ್ಲ. ಸೊ 10% ಆಫ್ ದ ಟೈಮ್ಸ್ ಏನು ಬಿಗ್ ಮೊಮೆಂಟಮ್ ಬರುತ್ತೆ, ಆ ಮೊಮೆಂಟಮ್ನ ಐಡೆಂಟಿಫೈ ಮಾಡೋಕ್ಕೆ ನಮಗೆ ವೇವ್ 3 ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಪ್ರತಿಯೊಬ್ಬರು ವೇವ್ 3ನ ಕಲೀಲೇಬೇಕು. ಆ್ಯಂಡ್ ಅಕ್ಯುರೇಟಾಗೂ ವರ್ಕ್ ಆಗುತ್ತೆ. ಆ ಇಂಪಲ್ಸಿವ್ ಮೂವ್ ಅನ್ನೋದು ಇಮಿಡಿಯೇಟಾಗಿ ಬರೋದ್ರಿಂದ ನಾವು ಯಾವುದೋ ಒಂದು ಸ್ಟಾಕಲ್ಲಿ ಬೈ ಮಾಡಿ 1 ತಿಂಗಳು 2 ತಿಂಗಳು 3 ತಿಂಗಳು ಹೋಲ್ಡ್ ಮಾಡೋಕ್ಕಿಂತ ಇಲ್ಲಿ ಕ್ವಿಕ್ಕಾಗಿ ಒಂದು BTSTನೋ ಅಥವಾ ಮ್ಯಾಕ್ಸಿಮಮ್ 1 ವೀಕ್ ನಾವು ಹೋಲ್ಡ್ ಮಾಡಿಕೊಂಡು ಮಾರ್ಕೆಟಿಂದ ಹೊರಗಡೆ ಬರ್ಬೋದು. ಸೊ ಇದು ಯಾವುದು ನನ್ನ ಫೈನಾನ್ಷಿಯಲ್ ಅಡ್ವೈಸ್ ಅಲ್ಲ. ನೀವು ಪ್ರಾಕ್ಟೀಸ್ ಮಾಡಿ, ನಿಮಗೆ ಅರ್ಥ ಆಗುತ್ತೆ ವೇವ್ 3ಗೆ ಎಷ್ಟು ಪವರ್ ಇದೆ ಅಂತೇಳ್ಬಿಟ್ಟು. ಓಕೆನಾ, ಎಷ್ಟು ಅಕ್ಯುರೇಟಾಗಿ ವರ್ಕ್ ಆಗುತ್ತೆ ಅಂತೇಳ್ಬಿಟ್ಟು. ಸ್ಕ್ಯಾನರ್ ಲಿಂಕ್ನ ನಾನು ಕಮೆಂಟಲ್ಲಿ ಪಿನ್ ಮಾಡ್ತೀನಿ, ಅದ್ರ ಜೊತೆಗೆ ಡಿಸ್ಕ್ರಿಪ್ಷನ್ಲೂ ಸಹ ಪೇಸ್ಟ್ ಮಾಡ್ತೀನಿ. ನೀವು ಅಲ್ಲಿಂದ ಸ್ಕ್ಯಾನರ್ನ ಎಕ್ಸಿಕ್ಯೂಟ್ ಮಾಡ್ಬೋದು. ಅದಾದಮೇಲೆ ಮತ್ತೆ ನಿಮಗೆ ಈ ಸ್ಟ್ರಾಟಜಿನೂ ಸಹ ನಿಮ್ಗೆ ಅರ್ಥ ಆಯಿತು ಯಾವ ಥರ ವರ್ಕ್ ಆಗುತ್ತೆ ಅಂತ. ಪ್ರಾಕ್ಟೀಸ್ ಮಾಡೋವಾಗ ನಿಮ್ಗೆ ಏನಾದರೂ ಕ್ವರೀಸ್ ಇದ್ದರೂ ಸಹ ನೀವು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ನ ಮೆನ್ಷನ್ ಮಾಡಿ, ನಾನು ಆನ್ಸರ್ ಮಾಡ್ತೀನಿ. ಓಕೆನಾ. ಸೊ ಇದಿಷ್ಟು ವೇವ್ 3 ಸ್ಟ್ರಾಟಜಿ. ಪ್ರಾಕ್ಟೀಸ್ ಮಾಡಿ, ಒಳ್ಳೆಯದಾಗಲಿ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು.